ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಇವತ್ತು ಇತ್ತೀಚೆಗೆ ಬಿಡುಗಡೆಯಾದಂಥ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25 ಡಿಸ್ಕಸ್ ಮಾಡ್ತಾ. ಸೊ ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ 2024-25 ಅಂತ. ಸೊ ಇದನ್ನ ನಾನು ಈ ಒಂದು ಕ್ಲಾಸ್ಗಳನ್ನ ಬೋತ್ ಇಂಗ್ಲಿಷ್ ಮತ್ತೆ ಕನ್ನಡ ಮೀಡಿಯಂ ಕ್ವಶನ್ಸ್ಗಳು ಇರುತ್ತೆ ನಿಮಗೆ. ಸೊ ಇಬ್ರು ಕೂಡ ಇದನ್ನ ರೆಫರ್ ಮಾಡಬಹುದು. ನೋಡಿ, ಈ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25 ಇದೆಯಲ್ಲ, ಇದರ ಟೋಟಲ್ ಆಗಿ 13 ಟಾಪಿಕ್ಗಳಿದೆ. ಸೊ ಪ್ರತಿಯೊಂದು ಟಾಪಿಕ್ ವೈಸ್ ಏನ್ ಮಾಡೋಣ ಅಂದ್ರೆ ನಾವು MCQ ಮುಖಾಂತರ ಈ ಒಂದು ಈ ಕ್ಲಾಸ್ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಇದು ಒಂದು ಫಸ್ಟ್ ಕ್ಲಾಸ್ ಆಗಿದೆ. ಸೊ ಪಾರ್ಟ್ 1 ಅಥವಾ ಭಾಗ 1 ಕ್ಲಾಸ್ ಆಗಿದೆ. ಸೊ ಹಾಗಾಗಿ ನಾನು ಇದನ್ನ MCQ ಮುಖಾಂತರ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಕ್ವಶನ್ ನೋಡ್ತಗೋಣ. ಕರ್ನಾಟಕ ಆರ್ಥಿಕ ಸಮೀಕ್ಷೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ, ಅಥವಾ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ ಅಂತ ಕೇಳಿದ್ದಾರೆ. ಹೌದಾ? ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಗೋಣ. ಇದನ್ನು ಯೋಜನೆ, ಕಾರ್ಯಕ್ರಮ, ಮೇಲ್ವಿಚಾರಣೆ ಮತ್ತು ಅಂಕಿಅಂಶಗಳ ಇಲಾಖೆ ಪ್ರಕಟಿಸುತ್ತದೆ ಎಂದು ಕೊಟ್ಟಿದ್ದಾರೆ. ಇಂಗ್ಲಿಷ್ ನಲ್ಲಿ ಇಟ್ ಈಸ್ ಪಬ್ಲಿಷ್ಡ್ ಬೈ ದಿ ಡಿಪಾರ್ಟ್ಮೆಂಟ್ ಆಫ್ ಪ್ಲಾನಿಂಗ್, ಪ್ರೋಗ್ರಾಮ್ ಅಂಡ್ ಮಾನಿಟರಿಂಗ್ ಅಂಡ್ ಸ್ಟಾಟಿಸ್ಟಿಕ್ಸ್ ಅಂತ ಕರೀತಾರೆ. ಅದೇ ರೀತಿ ಎರಡನೇ ಸ್ಟೇಟ್ಮೆಂಟ್ ಬಂದು ರಾಜ್ಯದ ಕಾರ್ಯಕ್ಷಮತೆಯನ್ನ ನಿರ್ಣಯಿಸುವುದು ಮತ್ತು ಮೌಲ್ಯಮಾಪನ ಮಾಡುವುದು ಈ ಒಂದು ಸಮೀಕ್ಷೆಯ ಮುಖ್ಯ ಉದ್ದೇಶ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಯಾವ ಹೇಳಿಕೆ ಸರಿಯಾಗಿದೆ ಅಂತಂದ್ರೆ ನೋಡಿ, ಇಲ್ಲಿ ಕೊಟ್ಟಿರುವಂತ 2 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ 1 ಮತ್ತು 2 ಅಥವಾ ಬೋತ್ 1 and 2 ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರ್ವೆದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ನಮ್ಮ ರಾಜ್ಯದಲ್ಲಿ ಸರ್ವೆ, ಎಕನಾಮಿಕ್ ಸರ್ವೆ ಕರ್ನಾಟಕ ರಿಲೀಸ್ ಆಗಿದೆ ಯಾವಾಗಂದ್ರೆ 1978ರಿಂದ 79ರಲ್ಲಿ ಫಸ್ಟ್ ಒಂದು ಎಕನಾಮಿಕ್ ಸರ್ವೆ ರಿಲೀಸ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಏನು ಇತ್ತೀಚೆಗೆ ರಿಲೀಸ್ ಮಾಡಿದಾರಲ್ಲ, ಇದು 47ನೇ ಒಂದು ಎಡಿಷನ್ ಆಗಿದೆ. ಅದು ಬಂದು 2024-25 ಇದರ ಒಂದು ಡಾಟಾ ಆಗಿದೆ. ಓಕೆನಾ? ಹಾಗಾದ್ರೆ ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂದ್ರೆ ಗೊತ್ತಿರಬೇಕಾಗತ್ತೆ. ಇದನ್ನ ಪಬ್ಲಿಷ್ ಮಾಡುವಂತವರು ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. ಇಂಗ್ಲಿಷ್ ನಾವು ಇದನ್ನ ಪ್ಲಾನಿಂಗ್, ಪ್ರೋಗ್ರಾಮ್ ಮಾನಿಟರಿಂಗ್ ಅಂಡ್ ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ. ಇವ್ರೇನಂದ್ರೆ ಸೊ ಪ್ರತಿ ವರ್ಷ ಈ ಒಂದು ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕವನ್ನ ಸೊ ಪಬ್ಲಿಷ್ ಮಾಡ್ತಾರೆ ಅಥವಾ ಇದನ್ನ ರೆಡಿ ಮಾಡ್ತಾರೆ. ಓಕೆನಾ? ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನ ಪಬ್ಲಿಷ್ ಮಾಡುವಂಥದ್ದು ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಅಂದ್ರೆ ಇದನ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ರಾಜ್ಯದ ವಿವಿಧ ವಲಯಗಳಲ್ಲಿನ ಸಾಧನೆಗಳನ್ನು ಅಳೆಯುವ ಮತ್ತು ಮೌಲ್ಯಮಾಪನ ಮಾಡುವಂತ ಒಂದು ನಿರ್ದಿಷ್ಟ ಅಂತರ್ ಸವಾಲುಗಳನ್ನ ಗುರುತಿಸಿ ಸೂಕ್ತ ಕ್ರಮಗಳನ್ನು ಏನ್ ಮಾಡುತ್ತದೆ, ಇದು ಸರ್ಕಾರಕ್ಕೆ ಒಂದು ಕೆಲವೊಂದ್ಸಲ ಸಜೆಷನ್ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ಪಬ್ಲಿಷ್ಡ್ ಬೈ ದಿ ಎವ್ರಿ ಇಯರ್ ಡಿಪಾರ್ಟ್ಮೆಂಟ್ ಆಫ್ ದಿ ಪ್ಲಾನಿಂಗ್, ಪ್ರೋಗ್ರಾಮ್ ಮಾನಿಟರಿಂಗ್ ಅಂಡ್ ಸ್ಟಾಟಿಸ್ಟಿಕ್ಸ್ ಅಂತ ಕರೀತಾರೆ. ಓಕೆ? ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತ 2 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಈಗ ಟಾಪಿಕ್ ನೋಡ್ತಗೋಣ. ಫಸ್ಟ್ ಟಾಪಿಕ್ ಆಗಿದೆ ರಾಜ್ಯ ಆದಾಯ, ಬೆಲೆಗಳು ಮತ್ತು ಹಣದುಬ್ಬರ. ಇಂಗ್ಲಿಷ್ ನಲ್ಲಿ ನಾವು ಸ್ಟೇಟ್ ಇನ್ಕಮ್, ಪ್ರೈಸಸ್ ಅಂಡ್ ಇನ್ಫ್ಲೇಷನ್ ಅಂತ ಕರೀತಾರೆ. ಈ ಟಾಪಿಕ್ ಸಂಬಂಧಪಟ್ಟಂತೆ MCQಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಫಸ್ಟ್ ಕ್ವಶನ್ ನೋಡ್ತಗೋಣ. 2ನೇ ಪ್ರಶ್ನೆ. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಕರ್ನಾಟಕ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಗೋಣ. ಕರ್ನಾಟಕವು ಭಾರತದ ಆಗ್ನೇಯ ಭಾಗದಲ್ಲಿದೆ. ಅಂದ್ರೆ ಕರ್ನಾಟಕ ಈಸ್ ಲೊಕೇಟೆಡ್ ಇನ್ ದ ಸೌತ್ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಎರಡನೇದು ಕರ್ನಾಟಕವು 7 ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಯಾವ ಹೇಳಿಕೆ ತಪ್ಪಾಗಿದೆ ಅಂದ್ರೆ ಸೊ ಇಲ್ಲಿ ಉತ್ತರ ಬಂದು ಆಪ್ಷನ್ ಸಿ. ಕೊಟ್ಟಂತ 2 ಹೇಳಿಕೆ ಕೂಡ ತಪ್ಪಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಬೋತ್ 1 and 2 ಆರ್ ದ ಸೊ ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಹಾಗಾಗಿ ಇದು ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಕರ್ನಾಟಕ ಇದೆಯಲ್ಲ, ಇದು ಏನಂದ್ರೆ ಭಾರತದ ದಕ್ಷಿಣ ಭಾಗದಲ್ಲಿದೆ, ಆಗ್ನೇಯ ಅಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಅದೇ ರೀತಿ ಕರ್ನಾಟಕವು 6 ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ. ಸೊ ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಓಕೆನಾ? ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆಲ್ಲ ಗೊತ್ತಿರುತ್ತೆ, ಮ್ಯಾಪ್ ನೋಡಿ ಕಾಣಿಸ್ತಾ ಇದೆ ನಿಮಗೆ. ಸೊ ಈ ಭಾರತದಲ್ಲಿ ಕರ್ನಾಟಕ ನಮಗೆ ಸೊ ದಕ್ಷಿಣ ಭಾಗಕ್ಕಿದೆ, ಸೌತ್ ಪಾರ್ಟ್ ಇದೆ ಅಲ್ವಾ. ಅದೇ ರೀತಿ ಕರ್ನಾಟಕ ಏನ್ ಮಾಡಿದೆ ಅಂದ್ರೆ ಸೊ 6 ರಾಜ್ಯಗಳೊಂದಿಗೆ ಮಹಾರಾಷ್ಟ್ರ ಇದೆ, ಗೋವಾ ಇದೆ, ಸೊ ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ ಅಂತ ಏನಂದ್ರೆ ಟೋಟಲ್ ಆಗಿ 6 ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ. ನೋಡಿ, ನಮಗೆ ಸರ್ವೇದಲ್ಲಿ ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ? ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದೆ. ಅಂದ್ರೆ ಸೊ ಇಂಡಿಯಾ ಕರ್ನಾಟಕ ಸ್ಟೇಟ್ ಇಸ್ ಲೊಕೇಟೆಡ್ ಇನ್ ದ ಸದರ್ನ್ ಪಾರ್ಟ್ ಆಫ್ ದಿ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಜೊತೆಗೆ ನೋಡಿ, ಉತ್ತರದಲ್ಲಿ ಮಹಾರಾಷ್ಟ್ರ ಇದೆ ಮತ್ತು ಗೋವಾ ಇದೆ. ಅದೇ ರೀತಿ ಪೂರ್ವದಲ್ಲಿ ನಮಗೆ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣಗಳ ಒಂದು ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿದೆ. ಅದೇ ರೀತಿ ದಕ್ಷಿಣದಲ್ಲಿ ತಮಿಳುನಾಡು ಮತ್ತೆ ಕೇರಳ ಇದೆ. ಓಕೆನಾ? ಸೊ ಹಾಗಾಗಿ ನಮಗೆ ಇಲ್ಲಿ ಕೊಟ್ಟಿರುವಂತ 2 ಹೇಳಿಕೆ ತಪ್ಪಾಗಿದೆ. ಹಾಗಾಗಿ ಆಪ್ಷನ್ ಸಿ 1 ಮತ್ತು 2 ಕೂಡ ತಪ್ಪಾದ ಹೇಳಿಕೆ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 3ನೇ ಪ್ರಶ್ನೆ. ಕರ್ನಾಟಕ
2024ರ ಆರ್ಥಿಕ ಸಮೀಕ್ಷೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಫಸ್ಟ್ ಆಪ್ಷನ್, ಕರ್ನಾಟಕವು ದೇಶದ ಒಟ್ಟು ಭೌಗೋಳಿಕ ಭೂಪ್ರದೇಶದ 5.83% ರಷ್ಟಿದೆ ಅಂತ ಕೊಟ್ಟಿದ್ದಾರೆ. ಎರಡನೇ ಬಿ ಸ್ಟೇಟ್ಮೆಂಟ್ ಬಂದು, ಕರ್ನಾಟಕವು ಭಾರತದ 9ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಜ್ಯವಾಗಿದೆ ಅಂತ ಕೊಟ್ಟಿದ್ದಾರೆ. ಸಿ ಆಪ್ಷನ್, ಕರ್ನಾಟಕ ರಾಜ್ಯವು ಗ್ರಾಮೀಣ ನಿವಾಸಿಗಳಿಗಿಂತ ಹೆಚ್ಚು ನಗರ ನಿವಾಸಿಗಳನ್ನ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಯಲ್ಲಿ ಕರ್ನಾಟಕ ರಾಜ್ಯವು ನಗರ ನಿವಾಸಿಗಳಿಗಿಂತ ಹೆಚ್ಚು ಗ್ರಾಮೀಣ ನಿವಾಸಿಗಳು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಇಂಗ್ಲಿಷ್ ನಲ್ಲಿ ನೋಡಿ, ಸೊ ವಿಚ್ ಆರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಯಲ್ಲಿ ಕರ್ನಾಟಕ ಕಾನ್ಸ್ಟಿಟ್ಯೂಟ್ 5.83% ಆಫ್ ದ ಟೋಟಲ್ ಜಿಯೋಗ್ರಫಿಕಲ್ ಲ್ಯಾಂಡ್ ಆಫ್ ದಿ ಕಂಟ್ರಿ ಅಂತಿದೆ. ಬಿ ಆಪ್ಷನ್ ಅಲ್ಲಿ ಕರ್ನಾಟಕ ಆಸ್ ದ 9th ಲಾರ್ಜೆಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಸಿ ಅಲ್ಲಿ ಕರ್ನಾಟಕ ಸ್ಟೇಟ್ ಆಸ್ ದ ಲಾರ್ಜರ್ ಅರ್ಬನ್ ಸೆಟಲ್ಮೆಂಟ್ಸ್ ದೆನ್ ರೆಸಿಡೆಂಟ್ಸ್ ದೆನ್ ರೂರಲ್ ರೆಸಿಡೆಂಟ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಕರ್ನಾಟಕ ಸ್ಟೇಟ್ ಆಸ್ ದ ಲಾರ್ಜರ್ ರೂರಲ್ ರೆಸಿಡೆಂಟ್ ದೆನ್ ಅರ್ಬನ್ ರೆಸಿಡೆಂಟ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರೋದು ಯಾವ್ದು ತಪ್ಪಾಗಿದೆ ಗೊತ್ತಿರಬೇಕಾಗುತ್ತೆ. ನೋಡಿ, ಆಪ್ಷನ್ ಸಿ ಇದೆಯಲ್ಲ, ಇದು ತಪ್ಪಾಗುತ್ತೆ. ಯಾಕಂದ್ರೆ ಕರ್ನಾಟಕ ರಾಜ್ಯವು ಗ್ರಾಮೀಣ ನಿವಾಸಿಗಳಿಗಿಂತ ಹೆಚ್ಚು ನಗರ ನಿವಾಸಿಗಳನ್ನು ಹೊಂದಿದೆ ಕೊಟ್ಟಿದ್ದಾರೆ. ಇಲ್ಲ, ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಅಂತಂದ್ರೆ ಆಕ್ಚುಲಿ ಸೊ ಹೆಚ್ಚು ಏನಂತಂದ್ರೆ ಆಕ್ಚುಲಿ ಗ್ರಾಮೀಣ ನಿವಾಸಿಗಳಿದ್ದಾರೆ. ಹೌದಾ, ರೂರಲ್ ರೆಸಿಡೆಂಟ್ ಈಸ್ ಗ್ರೇಟರ್ ದೆನ್ ದಿ ಅರ್ಬನ್ ರೆಸಿಡೆಂಟ್ ಆಗಿದೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಸಿ ಅನ್ನೋದು ತಪ್ಪಾಗುತ್ತೆ. ಹೌದಾ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸರ್, ನೋಡ್ತಾ ನಮಗೆ ನೋಡಿ, ಕರ್ನಾಟಕ ಏನಂತಂದ್ರೆ ಭೌಗೋಳಿಕ ವಿಸ್ತೀರ್ಣ ಬಂದು 1,91,791 ಏನಂದ್ರೆ ಚದರ ಕಿಲೋಮೀಟರ್ ಇದೆ. ಹಾಗಾಗಿ ನೋಡಿ, ಭಾರತ ಎಷ್ಟು ಅಂತಂದ್ರೆ ನಮ್ದು 5.83% ಏನಂದ್ರೆ ಜೋಗ್ರಫಿಕಲ್ ಒಂದು ಬೌಂಡ್ರಿ ಅಂದ್ರೆ ವಿಸ್ತೀರ್ಣ ಹೊಂದಿರುವುದಾಗಿದೆ. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಅದೇ ರೀತಿ 2011ರ ಪ್ರಕಾರ ನೋಡಿ, ಅಂದ್ರೆ ಆಕ್ಚುಲಿ ನೋಡಿ ಭೌಗೋಳಿಕ ಬಂದಾಗ 5.83% ಇದೆ. ಅದೇ ರೀತಿ ಜನಸಂಖ್ಯೆ ಬಂದಾಗ ನೋಡಿ, ಹೌದಾ, 2011 ಜನಗಣತಿ ಪ್ರಕಾರ ಬಂದಾಗ ನಮ್ಮ ರಾಜ್ಯ ಏನಂದ್ರೆ ಸುಮಾರು ದೇಶದ 5.05 ಅಂತ ಏನ್ ಮಾಡಿದ್ದಾರೆ ಅಂದ್ರೆ ಅದರಷ್ಟು ಒಂದು ಜನಸಂಖ್ಯೆಯನ್ನ ಹೊಂದಿರುವಂತದ್ದಾಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯವು 9ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಜ್ಯವಾಗಿರುವಂತದ್ದು. ಜೊತೆಗೆ ನೋಡಿ, ನಮ್ಮ ರಾಜ್ಯದ ಒಂದು ನಗರೀಕರಣ ಬಂದಾಗ ನೋಡಿ ಎಷ್ಟಂದ್ರೆ ನಮ್ಮ ರಾಜ್ಯದಲ್ಲಿ 2011 ಪ್ರಕಾರ ಏನು 61.33% ಇದಲ್ಲ, ಅವರೆಲ್ಲ ಏನಾಗಿದ್ದಾರೆ ಗ್ರಾಮೀಣ ನಿವಾಸಿಗಳಾಗಿದ್ದಾರೆ. ಅದೇ ರೀತಿ ಸೊ 38.67% ಇದೆಲ್ಲ ಅವ್ರು ಏನಾಗಿದ್ದಾರೆ ಅಂದ್ರೆ ನಗರ ನಿವಾಸಿಗಳಾಗಿದ್ದಾರೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಗ್ರಾಮೀಣ ನಿವಾಸಿಗಳು ಜಾಸ್ತಿ ಇದ್ದಾರೆ ಕಂಪೇರ್ ಟು ದ ನಗರ ನಿವಾಸಿಗಳಿಗೆ. ಆದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ನಮಗೆ ಉಲ್ಟಾ ಕೊಟ್ಟಿದಾರಲ್ವಾ, ಇದು ಡಿ ಕರೆಕ್ಟ್ ಆಗಿದೆ. ಕರ್ನಾಟಕ ರಾಜ್ಯವು ನಗರ ನಿವಾಸಿಗಳಿಗಿಂತ ಹೆಚ್ಚು ಗ್ರಾಮೀಣ ನಿವಾಸಿಗಳು ಹೊಂದಿದ್ದು ಕರೆಕ್ಟ್ ಆಗುತ್ತೆ. ಹಾಗಾಗಿ ನಮಗೆ ಆಪ್ಷನ್ ಸಿ ಅನ್ನೋದು ತಪ್ಪಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಟು ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಥವಾ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಸಮೀಕ್ಷೆಯ ಅಂದಾಜಿನ ಪ್ರಕಾರ ಅಂದ್ರೆ ಆರ್ಥಿಕ ಸಮೀಕ್ಷೆಯ ಅಂದಾಜಿನ ಪ್ರಕಾರ ಸ್ಥಿರ ಬೆಲೆಗಳಲ್ಲಿ ಕರ್ನಾಟಕದ ಒಟ್ಟು ರಾಜ್ಯ ದೇಶೀಯ ಉತ್ಪನ್ನವು 7.4% ಆಗಿದೆ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟು, ಭಾರತ ಜಿಡಿಪಿಯಲ್ಲಿ ಕರ್ನಾಟಕದ ಪಾಲು 8.9% ಇದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ, ಇಂಗ್ಲಿಷ್ ಕೂಡ ಕೊಟ್ಟಿರೋ ಸಲ ನೋಡ್ಕೊಳ್ಳಿ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ 2 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ 1 ಮತ್ತು 2 ಕೂಡ ಸರಿಯಾದ ಉತ್ತರ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಬೋತ್ 1 and 2 ಆರ್ ದ ರೈಟ್ ಆನ್ಸರ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನಮಗೆ ಸರ್, ಕೊಟ್ಟಿದ್ದಾರೆ. ಸೊ ಏನು ಕರ್ನಾಟಕದ ಒಂದು GDP ಗ್ರೋತ್ ಎಷ್ಟಿದೆ ಅಂತಂದ್ರೆ ನೋಡಿ, ಸ್ಥಿರ ಬೆಲೆಗಳು ಬಂದು 7.4% ಇದೆ ನೋಡಿ. ಭಾರತ ಎಷ್ಟಿದೆ 6.4% ಇದೆ. ಯಾವಾಗದು 2024-25 ಒಂದು ಇದ್ರ ಪ್ರಕಾರ. ಓಕೆನಾ, ಕರ್ನಾಟಕದ ಒಂದು GDP ಎಷ್ಟಿದೆ ಅಂದ್ರೆ 7.4% ಇದೆ. ಅದೇ ರೀತಿ ನಮ್ಮ ದೇಶದ ಬಂದು 6.4% ಇದೆ. ಓಕೆನಾ, ಅದೇ ರೀತಿ ನಮ್ಮ ಏನು ಕರ್ನಾಟಕ ಇದೆಯಲ್ಲ ಅದೇನಂದ್ರೆ ಸೊ ಆಲ್ ಇಂಡಿಯಾ GDP ಎಷ್ಟು ಕಂಟ್ರಿಬ್ಯೂಟ್ ಮಾಡುತ್ತೆ 8.9% ಏನಂತಂದ್ರೆ ಆಕ್ಚುಲಿ ನಮ್ಮ ರಾಜ್ಯದಿಂದ ಸೊ ಅಷ್ಟು ಒಂದು GSDP ಅನ್ನ ಆಲ್ ಇಂಡಿಯಾ GDPಗೆ ಕಾಂಟ್ರಿಬ್ಯೂಟ್ ಮಾಡ್ತದೆ, ಕೊಡುಗೆ ನೀಡುತ್ತದೆ. ಇಲ್ಲಿ ಕನ್ನಡ ಕೂಡ ಕೊಟ್ಟಿರೋ ಒಂದ್ಸಲ ನೋಡಿ ನಿಮ್ಗೆ ಗೊತ್ತಾ. ಸೊ ಏನಂದ್ರೆ ನೋಡಿ, ಏನಂದ್ರೆ ನಮ್ಮ ಏನು ಕರ್ನಾಟಕದ GDP ಇದೆಯಲ್ಲ ಸೊ 8.9% ಏನಂದ್ರೆ ಆಕ್ಚುಲಿ ಭಾರತ ಒಂದು GDPಗೆ ಏನಂದ್ರೆ ಕೊಡುಗೆಯನ್ನ ನೀಡುತ್ತದೆ. ಏನಂದ್ರೆ ಇನ್ನು ಗ್ರೋತ್ ರೇಟ್ ಬಂದು ಎಷ್ಟಿದೆ ಅಂದ್ರೆ 7.4 ಇದೆ. ಓಕೆನಾ, ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ 2 ಹೇಳಿಕೆ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ 1 ಮತ್ತು 2 ಕೂಡ ಸರಿಯಾದ ಉತ್ತರ ಆಗಿದೆ. ಸೊ ಮೂವ್ ಟು ನೆಕ್ಸ್ಟ್ ಕ್ವೆಶ್ಚನ್. ನೋಡಿ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಒಂದ್ಸಲ ನೋಡ್ಕೊಳ್ಳಿ ನಿಮಗೆ, ಹೌದಾ. ಸೊ ನಮ್ಮ ರಾಜ್ಯದ GDP ಬಂದು ಯಾವಾಗ ಅಂದ್ರೆ 2024-25 ಎಷ್ಟಿದೆ ಅಂತಂದ್ರೆ 7.4% ಇದೆ. ಭಾರತ ಎಷ್ಟಿದೆ ಅಂತಂದ್ರೆ 6.4% ಇದೆ. ಇದನ್ನು ಕೂಡ ಚಾರ್ಟ್ ಕೂಡ ಕೊಟ್ಟಿದ್ದಾರೆ ಒಂದ್ಸಲ ನೋಡ್ಕೊಳ್ಳಿ.
ನೆಕ್ಸ್ಟ್ ನೋಡಿ ತಗೋಣ 5ನೇ ಪ್ರಶ್ನೆ. ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನೋಡಿ ತಗೋಣ, ಅಂದ್ರೆ ಅಕಾರ್ಡಿಂಗ್ ಟು ದ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ 24-25 ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ ತಗೋಣ, ಕೃಷಿ ಕ್ಷೇತ್ರದಲ್ಲಿ ಮೀನುಗಾರಿಕೆಯು ಸ್ಥಿರ ಬೆಲೆಗಳಲ್ಲಿ GSTP ಅಂದ್ರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರೀತಾರೆ. GSTPಯ ವಲಯ ಬೆಳವಣಿಗೆಯ ದರಗಳಲ್ಲಿ ಹೆಚ್ಚಿನ ಕೊಡುಗೆ ನೀಡುತ್ತದೆ ಅಂತ ಕೊಟ್ಟಿದ್ದಾರೆ. ಹೌದಾ? ಇಂಗ್ಲಿಷ್ ನೋಡಿ, ಇನ್ ಅಗ್ರಿಕಲ್ಚರ್ ಸೆಕ್ಟರ್ ಫಿಶಿಂಗ್ ಕಾಂಟ್ರಿಬ್ಯೂಟ್ಸ್ ಮೋರ್ ಇನ್ ದ ಸೆಕ್ಟರಲ್ ಗ್ರೋತ್ ರೇಟ್ಸ್ ಆಫ್ ದಿ GSTP ಎಟ್ ದ ಕಾನ್ಸ್ಟೆಂಟ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಎರಡನೇ ಸ್ಟೇಟ್ಮೆಂಟ್ ಬಂದು ಕೈಗಾರಿಕಾ ವಲಯದಲ್ಲಿ ಗಣಿಗಾರಿಕೆ ಮತ್ತು ಕಲ್ಲು ಗಣಿಗಾರಿಕೆಯು ಸ್ಥಿರ ಬೆಲೆಗಳಲ್ಲಿ GSTPಯ ವಲಯ ಬೆಳವಣಿಗೆಯ ದರಗಳಲ್ಲಿ ಹೆಚ್ಚಿನ ಕೊಡುಗೆ ನೀಡುತ್ತದೆ ಅಂತ ಕೊಟ್ಟಿದ್ದಾರೆ. ಸೌದಾ? ಇಂಗ್ಲಿಷ್ನಲ್ಲಿ ಇನ್ ಇಂಡಸ್ಟ್ರಿಯಲ್ ಸೆಕ್ಟರ್ ಮೈನಿಂಗ್ ಅಂಡ್ ಕ್ವಾರಿಂಗ್ ಕಾಂಟ್ರಿಬ್ಯೂಟ್ಸ್ ಮೋರ್ ಇನ್ ದ ಸೆಕ್ಟರಲ್ ಗ್ರೋತ್ ರೇಟ್ಸ್ ಆಫ್ GSTP ಅಟ್ ಕಾನ್ಸ್ಟೆಂಟ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತಂದ್ರೆ ಗೊತ್ತಿರಬೇಕಾಗುತ್ತೆ. ಇಲ್ಲಿ ಕೊಟ್ಟಿರುವಂತಹ 2 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ 1 ಮತ್ತು 2 ಅಥವಾ ಬೋತ್ 1 and 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸರ್ವೇದ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಹೌದಾ? ನೋಡಿ, ನಮ್ಮ ಸಾಮಾನ್ಯವಾಗಿ ಎಕನಾಮಿಕ್ಸ್ ಅಂತ ಬಂದಾಗ ಅಲ್ಲಿ ಪ್ರಮುಖವಾಗಿ 3 ವಲಯಗಳು ನೋಡ್ತೀವಿ. ಹೌದಾ? ಒಂದು ಪ್ರಾಥಮಿಕ ವಲಯ ಅಂತ ಕರಿತೀವಿ ಅಲ್ವಾ? ಪ್ರಾಥಮಿಕ ವಲಯ ಇದನ್ನು ನಾವು ಕೃಷಿ ವಲಯ ಅಂತ ಕೂಡ ಕರೀತಾರೆ. ಎರಡನೇದ್ದು ದ್ವಿತೀಯ ವಲಯ ಅಂತ ಕರಿತೀವಿ, ಇದನ್ನು ನಾವು ಕೈಗಾರಿಕಾ ವಲಯ ಅಂತ ಕರೀತಾರೆ. ಅದೇ ರೀತಿ ತೃತೀಯ ವಲಯನ ಅಂತ ಕರಿತೀವಿ, ನಾವು ಸೇವಾ ವಲಯ ಅಂತ ಕರೀತಾರೆ. ನೋಡಿ, ಫಸ್ಟ್ ಏನಂದ್ರೆ ನಮಗೆ ಈ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಈ ಕೃಷಿ ವಲಯದಲ್ಲಿ ಬಂದಾಗ ನೋಡಿ, ಏನು ಈ ಫಿಶಿಂಗ್ ಅಥವಾ ಮೀನುಗಾರಿಕೆ ಇದೆಯಲ್ಲ, ಅದೇನಂದ್ರೆ ನೋಡಿ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತೇವೆ. ಅದರ ಎಷ್ಟು ನೋಡಿ, ಇಷ್ಟು ಕೃಷಿಯಲ್ಲಿ ತಗೊಂಡಾಗ ಅಂದ್ರೆ ಕೃಷಿ ಎಷ್ಟಿದೆ 4.0% ಏನು ಗ್ರೋತ್ ರೇಟ್ GDP ಇದೆಯಲ್ಲ, ಗ್ರೋತ್ ರೇಟ್ ಇದೆಯಲ್ಲ GSTP ಇದು, ಅದ್ರಲ್ಲಿ ಹೈಯೆಸ್ಟ್ ಯಾವ್ದು ಇದೆ ನೋಡಿ, ಅದ್ರಲ್ಲಿ ಹೈಯೆಸ್ಟ್ ಬಂದು ಮೀನುಗಾರಿಕೆ ಇದೆ. ಅದನ್ನೇ ಫಸ್ಟ್ ಅಲ್ಲಿ ಕೇಳಿದ್ರು. ಹೌದಾ? ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಮೀನುಗಾರಿಕೆ ಸ್ಥಿರ ಬೆಲೆಗಳಲ್ಲಿ GSTPಯ ವಲಯ ಬೆಳವಣಿಗೆಯ ದರಗಳಲ್ಲಿ ಹೆಚ್ಚಿನ ಕೊಡುಗೆ ನೀಡುತ್ತದೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟು ಸರಿಯಾಗುತ್ತೆ. ಕನ್ನಡದಲ್ಲಿ ಕೊಟ್ಟಿರೋ ಆನ್ಸರ್ ನೋಡ್ಕೊಂಡು ನೀವು. ಹೌದಾ? ನೋಡಿ, ಕೃಷಿ ವಲಯ ಇದೆಯಲ್ಲ, ಇದರಲ್ಲಿ ಅತಿ ಹೆಚ್ಚು ಕಂಟ್ರೋಲ್ ಅಂತ ಯಾವ್ದಂತಂದ್ರೆ ಅದು ಮೀನುಗಾರಿಕೆ ಆಗಿದೆ. ಎಷ್ಟು ಮಾಡುತ್ತೆ? ಅದು 9.4% ಮಾಡುತ್ತೆ. ಓಕೆನಾ? ಅದೇ ರೀತಿ ಕೈಗಾರಿಕಾ ವಲಯ ಅಥವಾ ಸೆಕೆಂಡರಿ ಸೆಕ್ಟರ್ ಅಲ್ಲಿ ಯಾವುದು ಹೆಚ್ಚಿಗೆ ಮಾಡುತ್ತೆ ನೋಡಿ, ಇಲ್ಲಿ ಅಂದ್ರೆ ಗಣಿ ಮತ್ತು ಕಲ್ಲು ಗಣಿತ ಇದೆಷ್ಟಿದೆ ಅಂದ್ರೆ ನೋಡಿ ಸುಮಾರು 16.4% ಇಂದ ಇಂಡಸ್ಟ್ರಿಯಲ್ ಸೆಕ್ಟರ್ ಮಾಡ್ತಾ ಹೋಗುತ್ತೆ. ಹೌದಾ? ಸೊ ಹಾಗಾಗಿ ಅದನ್ನ ಸೆಕೆಂಡ್ ಸ್ಟೇಟ್ಮೆಂಟ್ ಕೇಳಿದರೆ, ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ 2 ಹೇಳಿಕೆ ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ತೋಣ. ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತೋಣ ಅಥವಾ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳ್ತಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತೋಣ, ಸೇವಾ ವಲಯವು ಸಂವಹನ, ಶಿಕ್ಷಣ, ಸಾರಿಗೆ, ಬ್ಯಾಂಕಿಂಗ್, ಮನರಂಜನೆಯನ್ನ ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಸೇವಾ ವಲಯದಲ್ಲಿ ರೈಲ್ವೆ ಹೆಚ್ಚಿನ ಕೊಡುಗೆ ನೀಡುತ್ತದೆ ಮತ್ತು ಸಾರ್ವಜನಿಕ ಆಡಳಿತವು ನಂತರದ ಸ್ಥಾನದಲ್ಲಿ ಕೊಟ್ಟಿದ್ದಾರೆ. ದ ಸರ್ವಿಸ್ ಸೆಕ್ಟರ್ ಇನ್ಕ್ಲೂಡ್ ಕಮ್ಯುನಿಕೇಶನ್, ಎಜುಕೇಶನ್, ಟ್ರಾನ್ಸ್ಪೋರ್ಟೇಷನ್, ಬ್ಯಾಂಕಿಂಗ್ ಅಂಡ್ ಎಂಟರ್ಟೈನ್ಮೆಂಟ್ ಅಂತಿದೆ. ಸ್ಟೇಟ್ಮೆಂಟ್ 2 ಅಲ್ಲಿ ಇನ್ ಸರ್ವಿಸ್ ಸೆಕ್ಟರ್ ರೈಲ್ವೆ ಕಾಂಟ್ರಿಬ್ಯೂಟ್ಸ್ ಮೋರ್ ಫಾಲೋಡ್ ಬೈ ದಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಯಾವ ಹೇಳಿಕೆ ತಪ್ಪಾಗಿದೆ ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ 2 ಹೇಳಿಕೆ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲ್ನೋಗಳು ಯಾವುದು ಅಲ್ಲ, ನನ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಏನು ಈ ಒಂದು ಸರ್ವಿಸ್ ಸೆಕ್ಟರ್ ಅಥವಾ ಸೇವಾ ವಲಯ ಇದೆಯಲ್ಲ ನೋಡಿ. ಹೌದಾ? ಸೇವಾ ವಲಯ ಅಂತಂದ್ರೆ ನಮಗೆ ಹಲವಾರು ಒಂದು ಸೇವೆಗಳನ್ನು ಕೊಡುವಂತ ಒಂದು ವಲಯ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಮಗೆ ಟ್ರಾನ್ಸ್ಪೋರ್ಟೇಷನ್ ರೈಲ್ವೆ ಮುಖಾಂತರ, ರಸ್ತೆ ಮುಖಾಂತರ, ಜಲಸಾರಿಗೆ ಮುಖಾಂತರ, ವಾಯು ಮುಖಾಂತರ. ಅದೇ ರೀತಿ ಕಮ್ಯುನಿಕೇಶನ್ ಕೊಡುತ್ತೆ. ಆಮೇಲೆ ಬ್ಯಾಂಕಿಂಗ್ ಹಣಕಾಸು ಸೇವೆಗಳು ಕೊಡ್ತಾ ಹೋಗುತ್ತೆ. ಹೌದಾ? ಅದೇ ರೀತಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಹೋಗುತ್ತೆ. ಇವೆಲ್ಲ ಮತ್ತೆ ಸಾರ್ವಜನಿಕ ಆಡಳಿತ ಕೊಡ್ತಾ ಹೋಗುತ್ತೆ. ಇವೆಲ್ಲ ಕೂಡ ಏನಂದ್ರೆ ಆಕ್ಚುಲಿ ಪಾರ್ಟ್ ಆಫ್ ದಿ ಸರ್ವಿಸ್ ಸೆಕ್ಟರ್ ಅಥವಾ ಸೇವಾಲಯ ಇರುವಂಥದ್ದು. ಓಕೆ, ನೋಡಿ ಸೇವಾಲಯನ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತಲ್ವಾ? ಸೇವಾಲಯದಲ್ಲಿ ನಮಗೆ ಕಮ್ಯುನಿಕೇಶನ್ ಇದೆ, ಎಜುಕೇಶನ್ ಬರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ, ಬ್ಯಾಂಕಿಂಗ್ ಬರುತ್ತೆ, ಆಮೇಲೆ ಮೂವಿಗಳು ಮನರಂಜನೆ ಬರುತ್ತೆ. ಇವೆಲ್ಲ ಕೂಡ ಪಾರ್ಟ್ ಆಫ್ ದಿ ಸರ್ವಿಸ್ ಸೆಕ್ಟರ್ ಆಗಿದೆ. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟು ಸರಿಯಾಗುತ್ತೆ. ಅದೇ ರೀತಿ ಸೇವಾಲಯದಲ್ಲಿ ಯಾವ್ದು ಹೆಚ್ಚಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ನೋಡ್ತಾ ನೋಡಿ. ಇಲ್ಲಿ ರೈಲ್ವೆ ಇದೆಯಲ್ಲ ನೋಡಿ, ರೈಲ್ವೇಸ್ ಹೆಚ್ಚಿದೆ ನೋಡಿ
ಸೊ 20% ಏನಂತಾರೆ ಆಕ್ಚುಲಿ ಅಂತಂದ್ರೆ GSTPಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ. ಸೆಕೆಂಡ್ ಯಾವ್ದು ಅಂತ ಹೇಳಿದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಹೌದಾ, 19.7% ಇದೆ. ಅದು ಸಾರ್ವಜನಿಕ ಆಡಳಿತ ಅಂದ್ರೆ ಅದು ಸೆಕೆಂಡ್ ಮೋರ್ ಕಾಂಟ್ರಿಬ್ಯೂಷನ್ ಮಾಡ್ತದೆ ಇನ್ ದ ಸರ್ವಿಸ್ ಸೆಕ್ಟರ್ ಅಲ್ಲಿ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಸೊ ಹಾಗಾಗಿ ಇಲ್ಲಿ ತಪ್ಪಾದ ಯಾವ್ದು ಅಂತ ಕೇಳಿದ್ರೆ ಎರಡು ಹೇಳಿಕೆಗಳು ತಪ್ಪಾಗಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲಿನವುಗಳು ಯಾವುದು ಅಲ್ಲ ಅಥವಾ ನನ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ ತಗೋಣ. ಕರ್ನಾಟಕ 2024-25ರ ಆರ್ಥಿಕ ಸಮೀಕ್ಷೆ ಪ್ರಕಾರ ಈ ಕೆಳಗಿನ ಯಾವ ವಲಯವು GSTPಗೆ ಅಂದ್ರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ಗೆ ಹೆಚ್ಚಿನ ಕೊಡುಗೆ ನೀಡಿದೆ ಅಥವಾ ನೀಡುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ನಮಗೆ ನಾನು ಆಗಲೇ ಹೇಳಿದಂಗೆ ನಮ್ಮ ಒಂದು ಎಕಾನಮಿಯಲ್ಲಿ ಸೊ ಇಂಪಾರ್ಟೆಂಟ್ ಆಗಿ 3 ಸೆಕ್ಟರ್ ಬರ್ತವೆ, ಹೌದಾ. ಪ್ರಾಥಮಿಕ ವಲಯ ಅಂದ್ರೆ ನಾವು ಅದನ್ನ ಕೃಷಿ ವಲಯ ಅಂತ ಕರಿತೀವಿ, ಎರಡನೇದು ಕೈಗಾರಿಕಾ ವಲಯ ಅಥವಾ ಸೆಕೆಂಡರಿ ಸೆಕ್ಟರ್ ಅಂತ ಕರೀತಾರೆ, ಮೂರನೇದು ಬಂದು ಸೇವಾ ವಲಯ ಅಂತ ಕರೀತಾರೆ ಅಥವಾ ಅದನ್ನ ಸರ್ವಿಸ್ ಸೆಕ್ಟರ್ ಅಂತ ಕರೀತಾರೆ. ಸೊ ಹಾಗಾಗಿ ಈ 3 ಸೆಕ್ಟರ್ ಬಂದಾಗ ನಮಗೆ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಅದು ಆಬ್ವಿಯಸ್ಲಿ ಯಾವ್ದಾಗಿರುತ್ತೆ, ಸೇವಾ ವಲಯವಾಗಿರುತ್ತೆ ಅಥವಾ ಸರ್ವಿಸ್ ಸೆಕ್ಟರ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಸರ್ವೇದಲ್ಲಿ ಮ್ಯಾಪಿಂಗ್ ಕೊಟ್ಟಿದ್ದಾರೆ. ನಮಗೆ ನೋಡಿ ಅಂದ್ರೆ ಪ್ರಮುಖವಾಗಿ ಸೊ ಪ್ರಾಥಮಿಕ ಅಂದ್ರೆ ಇದನ್ನ ಏನ್ ಕರಿತೀವಿ ನಾವು, ಸೊ ಕೃಷಿ ವಲಯ ಅಂತ ಕರೀತಾರೆ. ಓಕೆ, ಕೃಷಿ ವಲಯ ಅಂತಂದ್ರೆ ನಮ್ಗೆ ಇದರಲ್ಲಿ ಸಾಕಷ್ಟು ಕೃಷಿಗಳು ಬರ್ತವೆ, ಹೈನುಗಾರಿಕೆ ಬರುತ್ತೆ, ಪ್ರಾಣಿ ಸಾಕಾಣಿಕೆ ಬರುತ್ತೆ, ಹೌದಾ, ಫಾರೆಸ್ಟ್ರಿ ಬರುತ್ತೆ. ಅದನ್ನ ನಾವು ಪ್ರಾಥಮಿಕ ವಲಯ ಅಂತ ಕರೀತಾರೆ. ಅಂದ್ರೆ ಏನಂದ್ರೆ ಇಲ್ಲಿ ನೈಸರ್ಗಿಕವಾಗಿ ಸಿಗುವಂತ ವಸ್ತುಗಳನ್ನ ನೇರವಾಗಿ ಬಳಸೋದನ್ನ ಸಾಮಾನ್ಯವಾಗಿ ನಾವು ಪ್ರಾಥಮಿಕ ವಲಯ ಅಂತ ಕರೀತಾರೆ. ಎರಡನೇದ್ದು ದ್ವಿತೀಯ ವಲಯ ಅಂತ ಕರಿತೀವಿ. ಇದನ್ನ ನಾವು ಇನ್ನೊಂದು ಹೆಸರನ್ನು ಕರಿತಾ ಹೋಗ್ತೀವಿ, ಇದನ್ನ ಸೊ ಕೈಗಾರಿಕೆ ವಲಯ ಅಂತ ಕರೀತಾರೆ. ಕೈಗಾರಿಕಾ ವಲಯ ಅಂತ ಕರೀತಾರೆ. ಸೊ ಇದರಲ್ಲಿ ನಮಗೆ ಸಾಮಾನ್ಯವಾಗಿ ಕನ್ಸ್ಟ್ರಕ್ಷನ್ ಅಂದ್ರೆ ಏನಂತಾರೆ ಬಿಲ್ಡಿಂಗ್ ಗಳನ್ನ ಕಟ್ಟುವಂತಾಗಿರ್ಬೋದು, ಈ ತರ ಎಲೆಕ್ಟ್ರಿಸಿಟಿ ಈ ತರ ಬರ್ತಾ ಹೋಗುತ್ತೆ. ಅದೇ ರೀತಿ ಮೂರನೇದು ಬಂದು ತೃತೀಯ ವಲಯ, ಇದನ್ನ ನಾವು ಕನ್ನಡ ಇನ್ನೊಂದು ಹೆಸರಿಂದ ಸೇವಾ ವಲಯ ಅಂತ ಕರೀತಾರೆ. ಇದರಲ್ಲಿ ಹಲವಾರು ಸೇವೆಗಳನ್ನ ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಮನೋರಂಜನೆ ಆಗಿರ್ಬೋದು, ಸಾರಿಗೆ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಇವೆಲ್ಲ ಕೂಡ ಪಾರ್ಟ್ ಆಫ್ ದಿ ಏನಾಗಿದೆ ಟರ್ಷರಿ ಸೆಕ್ಟರ್ ಅಥವಾ ಸರ್ವಿಸ್ ಸೆಕ್ಟರ್ ಆಗಿರುತ್ತೆ. ಓಕೆ, ನೋಡಿ ಈ 3 ಸೆಕ್ಟರ್ ಬಂದಾಗ ನಮಗೆ ಅತಿ ಹೆಚ್ಚು ಯಾವುದು ರಾಜ್ಯದ ಒಂದು GSTPಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಕೊಟ್ಟಿದ್ದಾರೆ ನಮಗೆ ನೋಡಿ. ಸೊ ಇದು 2023-24 ಬ್ಲೂ ಕಲರ್ ಕೊಟ್ಟದ್ದು 2023-24 ಡಾಟಾ ಇದೆ. ಸೊ ರೆಡ್ ಕಲರ್ ಕೊಟ್ಟದ್ದು 2024-25 ಇದೆ, ಹೌದಾ. ಸೊ ಹಾಗಾಗಿ ನಮಗೆ ಏನು ತೃತೀಯ ವಲಯ ಇದೆಯಲ್ಲ ಅದು ಅತಿ ಹೆಚ್ಚು ಕೊಡ್ತಾ ಇದೆ. ಎಷ್ಟಂದ್ರೆ ಸುಮಾರು 68.13% ಅಂದ್ರೆ ಆಕ್ಚುಲಿ ನಮ್ಮ ರಾಜ್ಯದ GSTPಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಅದು ಸರ್ವಿಸ್ ಸೆಕ್ಟರ್. ಓಕೆ, ಸೆಕೆಂಡ್ ಪೊಸಿಷನ್ ಯಾವ್ದಿದೆ ನೋಡಿ, ಅದು ಕೈಗಾರಿಕಾ ಒಂದು ವಲಯ ಇದೆ, 19.42% ಇದೆ. ಅದು ಸೆಕೆಂಡರಿ ಸೆಕ್ಟರ್ ಅಂತ ಕರೀತಾರೆ. ಸೊ ಕೊನೆಯದಾಗಿ ಬಂದಾಗ ಲೀಸ್ಟ್ ಅಂತ ಯಾವ್ದು ಇದರಲ್ಲಿ 12.45 ಇದೆ, ಅದು ಕೃಷಿ ವಲಯ ಇದೆ. ಓಕೆನಾ. ಸೊ ಹಾಗಾಗಿ ನಮಗೆ ಇಲ್ಲಿ ಅತಿ ಹೆಚ್ಚು ಯಾವ್ದು ಕೊಡುತ್ತೆ ಅಂತಂದ್ರೆ ಅದು ಸರ್ವಿಸ್ ಸೆಕ್ಟರ್ ಕೊಡ್ತದೆ ಅಥವಾ ಸೇವಾ ವಲಯ ಕೊಡ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ ತಗೋಣ. ತಲಾ ಆದಾಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರು, ಹೌದಾ. ತಲಾ ಆದಾಯ ಅಂದ್ರೆ ಇಂಗ್ಲಿಷ್ ಅಂತ ಕರಿತೀವಿ. ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕರೀತಾರೆ. ಓಕೆ, ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ನಿಮಗೆಲ್ಲ ಗೊತ್ತಿರಬೇಕಾಗುತ್ತೆ. ನೋಡಿ, ಪರ್ ಕ್ಯಾಪಿಟಾ ಇನ್ಕಮ್ ಅಂತಂದ್ರೆ ಟೋಟಲ್ ಇನ್ಕಮ್ ಆಫ್ ದಿ ಏರಿಯಾ ಡಿವೈಡ್ ಬೈ ಟೋಟಲ್ ಪಾಪ್ಯುಲೇಷನ್, ಹೌದಾ. ಕನ್ನಡದಲ್ಲಿ ಏನು ಕರಿತೀವಿ ಅಂದ್ರೆ ಸೊ ತಲಾ ಆದಾಯ ಅಂತ ಕರೀತಾರೆ. ತಲಾ ಆದಾಯ ಅಂತಂದ್ರೆ ಏನಂದ್ರೆ ಒಂದು ಪ್ರದೇಶದ ಒಟ್ಟು ಆದಾಯ ಡಿವೈಡ್ ಬೈ ಟೋಟಲ್ ಪಾಪ್ಯುಲೇಷನ್. ಅಂದ್ರೆ ಒಂದು ಪ್ರದೇಶದ ಒಟ್ಟು ಆದಾಯ ಮತ್ತೆ ಅದನ್ನು ನಾವೇನ್ ಮಾಡ್ತಿದ್ರೆ ಈ ಒಟ್ಟು ಜನಸಂಖ್ಯೆಯಿಂದ ಏನಾದ್ರು ಕೂಡ ಡಿವೈಡ್ ಮಾಡಿದ್ರೆ ನಮ್ಗೇನ್ ಬರುತ್ತೆ, ಆ ಒಂದು ರಾಜ್ಯದ ಅಥವಾ ಆ ಒಂದು ದೇಶದ ಪರ್ ಕ್ಯಾಪಿಟಾ ಇನ್ಕಮ್ ಅಥವಾ ತಲಾ ಆದಾಯ ಬರ್ತದೆ. ದಿಸ್ ಇಸ್ ದ ಫಾರ್ಮುಲಾ ಫಾರ್ ದ ಟು ಕ್ಯಾಲ್ಕುಲೇಟ್ ದ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ದಿ ಸ್ಟೇಟ್ ಆಸ್ ವೆಲ್ ಆಸ್ ಕಂಟ್ರಿ ಅಂತ ಕರೀತಾರೆ. ನೋಡ್ತಗೋಣ ನೋಡಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಗೋಣ. ಪ್ರದೇಶದ ಒಟ್ಟು ಆದಾಯವನ್ನ ವಿಭಜಿಸುವ ಒಟ್ಟು ಜನಸಂಖ್ಯೆ. ಎಸ್, ಹೌದಾ, ಇದು ಡೆಫಿನೇಷನ್ಸ್ ಆಫ್ ದಿ ಪರ್ ಕ್ಯಾಪಿಟಾ ಇನ್ಕಮ್ ಆಗಿದೆ. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಅದೇ ರೀತಿ ಕರ್ನಾಟಕದ ತಲಾ ಆದಾಯವು ಭಾರತದ ತಲಾ ಆದಾಯಕ್ಕಿಂತ ಹೆಚ್ಚು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಯಾವ ಹೇಳಿಕೆ ಸರಿಯಾಗಿದೆ ಅಂದ್ರೆ ಇಲ್ಲಿ ಕೊಟ್ಟಿರುವಂತ 2 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ 1 ಮತ್ತು 2 ಕೂಡ ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ ಸಿ ಬೋತ್ 1 and 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನೋಡ್ತಾ ಹೋಗೋಣ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಅದಾ ಇಲ್ಲಿ ನಮಗೆ ಈ ಬ್ಲೂ ಕಲರ್ ಕೊಟ್ಟಿದ್ರಲ್ಲ ಇದು ಕರ್ನಾಟಕ ಒಂದು ಏನಂದ್ರೆ ತಲಾ ಆದಾಯದ ಒಂದು ಮ್ಯಾಪ್ ಗ್ರಾಫ್ ಇದೆ. ಅದೇ ರೀತಿ ರೆಡ್ ಕಲರ್ ಕೊಟ್ಟಿದ್ರಲ್ಲ ಇದು ಭಾರತ ತಲಾ ಆದಾಯದ ಒಂದು ಗ್ರಾಫ್ ಇದೆ, ಹೌದಾ. ನೋಡಿ 2023-24 ತಗೊಂಡಾಗ ಕರ್ನಾಟಕದ ಎಷ್ಟಿದೆ ತಲಾ ಆದಾಯ ಅಂತಂದ್ರೆ ಸೊ 3,80,906 ರೂಪಾಯಿಗಳಿದೆಯಲ್ಲ, ಇದು ಕರ್ನಾಟಕದ 2023-24-25 ಒಂದು ಏನಾಗಿದೆ ಪರ್ ಕ್ಯಾಪಿಟಾ ಇನ್ಕಮ್ ಆಗಿದೆ.
ಅದೇ ರೀತಿ ಭಾರತ ನೋಡ್ತಾ ಎಷ್ಟಿದೆ ನೋಡಿ, 2,162 ರೂಪಾಯಿ ಇದು ಭಾರತದ ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿದೆ. ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಕರ್ನಾಟಕದ ಪರ್ ಕ್ಯಾಪಿಟಲ್ ಇನ್ಕಮ್ ಈಸ್ ಮೋರ್ ದೆನ್ ದಿ ಇಂಡಿಯಾಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ವಾ. ಸೊ ಹಾಗಾಗಿ ನಮಗೆ ಎರಡನೇ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ಏನಿದೆ ನೋಡಿ, ಕರ್ನಾಟಕದ ತಲಾ ಆದಾಯವು ಭಾರತದ ತಲಾ ಆದಾಯಕ್ಕಿಂತ ಹೆಚ್ಚು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಕೂಡ ಸರಿಯಾಗುತ್ತೆ. ಇಲ್ಲಿ ಆಪ್ಷನ್ ಸಿ 1 ಮತ್ತು 2 ಆಪ್ಷನ್ ಸಿ ಬೋತ್ 1 and 2 ಆದ್ರೆ ರೈಟ್ ಆಗುತ್ತೆ ನೋಡಿ. ಸೊ ಇಲ್ಲಿ ಕೂಡ ಕೊಟ್ಟಿರೋ ಒಂದ್ಸಲ ನೋಡಿ ಹೌದಾ. ನೋಡಿ ನಮಗೆ ಈಗ ಲಾಸ್ಟ್ ನೋಡಿ ಹೌದಾ, 2023-24 ಎಷ್ಟಿತ್ತು ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಗೊತ್ತಿರಬೇಕಾಗುತ್ತೆ. ಕರ್ನಾಟಕದ್ದು 3,39,813 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ ಅಂದ್ರೆ ಜಾಸ್ತಿ ಆಗಿದೆ. 2024-25 ಎಷ್ಟಾಗಿದೆ ಅಂತಂದ್ರೆ 12.1% ಜಾಸ್ತಿ ಇದೆ ಅಂತ ಹೇಳ್ತಾರೆ. ಎಷ್ಟಿದೆ ಪ್ರೆಸೆಂಟ್ ಆಗಿ ಈಗ 3,80,906 ಇದೆ. ಓಕೆನಾ. ಅದೇ ರೀತಿ ನಮ್ಮ ಭಾರತ ಬಂದು ಎಷ್ಟಿದೆ ಅಂತಂದ್ರೆ 2,162 ರೂಪಾಯಿ ಇದೆ ನೋಡಿ. ಸೊ ಹಾಗಾಗಿ ಕರ್ನಾಟಕದ ತಲಾ ಆದಾಯವು ಭಾರತ ತಲಾ ಆದಾಯಕ್ಕಿಂತ ಹೆಚ್ಚಿದೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ಭಾರತೀಯ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ತಲಾ ಆದಾಯದಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು ಅಂತ ಕೇಳಿದ್ದಾರೆ. ಅಕಾರ್ಡಿಂಗ್ ಟು ದ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ 24-25 ಕರ್ನಾಟಕಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಕಂಪೇರ್ ಟು ಇಂಡಿಯನ್ ಸ್ಟೇಟ್ಸ್ ಅಂತ ಕೇಳಿದ್ದಾರೆ ಹೌದಾ. ಸೊ ಹಾಗಾಗಿ ಎಷ್ಟನೇ ಸ್ಥಾನ ಇದೆ ಅಂತ ಗೊತ್ತಿರಬೇಕಾಗುತ್ತೆ. ಅದು ನಮ್ಮ ರಾಜ್ಯವು 3ನೇ ಸ್ಥಾನದಲ್ಲಿದೆ ಇಂದ ಸ್ಟೇಟ್ಸ್ ಇಂದ ಭಾರತದಲ್ಲಿ ಒಂದು ಕಂಪೇರ್ ಮಾಡಿದಾಗ ನಮ್ಮ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಹೌದಾ, ಇಲ್ಲಿ ಮ್ಯಾಪ್ ಗೊತ್ತಾಗುತ್ತೆ ನಿಮಗೆ. ಎಸ್. ಸೊ ದೆಹಲಿ ಇದೆಯಲ್ಲ, ಇದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಪರ್ ಕ್ಯಾಪಿಟಲ್ ಇನ್ಕಮ್ ಅಥವಾ ತಲಾ ಆದಾಯ ಹೊಂದಿರುವಂತ ಒಂದು ರಾಜ್ಯ ನೋಡಿ. ಆಕ್ಚುಲಿ ನಮ್ಗೆ ಇಲ್ಲಿ ಸಾಮಾನ್ಯವಾಗಿ UT ಇದ್ರೂ ಕೂಡ ಏನಂತಂದ್ರೆ ಅದನ್ನ ರಾಜ್ಯ ತರ ನೋಡ್ತಾ ಹೋಗ್ತೀವಿ ಯಾವ್ದ್ರಲ್ಲಿ, ಇದು ಪರ್ ಕ್ಯಾಪಿಟಲ್ ಇನ್ಕಮ್ ದಲ್ಲಿ. ಓಕೆನಾ. ಸೊ ಹಾಗಾಗಿ ಡೆಲ್ಲಿ ಇದೆಯಲ್ಲ ಅದು ನಂಬರ್ 1 ಸ್ಥಾನ ಇದೆ. ಎಷ್ಟಿದೆ ನೋಡಿ ಅಲ್ಲಿ 4,61,910 ರೂಪಾಯಿ ಅಂತಂದ್ರೆ ಆ ಒಂದು ರಾಜ್ಯ ಅಥವಾ ಪ್ರದೇಶದ ಏನಾಗಿದೆ, ಸೊ ತಲಾ ಆದಾಯ ಆಗಿದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ತೆಲಂಗಾಣ ಇದೆ. ಎಷ್ಟಿದೆ ಇದು 3,56,564 ಇದೆ. ಅದು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಕರ್ನಾಟಕ ಬಂದು 3ನೇ ಸ್ಥಾನದಲ್ಲಿ ಇದೆ. ಕರ್ನಾಟಕ ಬಿಕಮ್ ದ ಥರ್ಡ್ ಸ್ಟೇಟ್ ಆಗಿದೆ. ಸೊ ಅದು ಬಂದು ಥರ್ಡ್ ಪ್ಲೇಸ್ ಇರುತ್ತದೆ. ಓಕೆನಾ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸರ್ ನಿಮಗೆ ಏನು ಕರ್ನಾಟಕ ಇದೆಯಲ್ಲ, ಕರ್ನಾಟಕ ಏನಂತಂದ್ರೆ ರಾಜ್ಯದ ತಲಾ ಆದಾಯದ ಶ್ರೇಯಾಂಕದಲ್ಲಿ 3ನೇ ಸ್ಥಾನ ಪಡ್ಕೊಂಡಿದೆ. ಓಕೆ. ಮತ್ತೆ ರಾಜ್ಯಗಳ ಬಂದಾಗ ಆಕ್ಚುಲಿ ಸೆಕೆಂಡ್ ಆಗುತ್ತೆ, ಬಟ್ ಆಲ್ ಎಲ್ಲ UTs ತಗೊಂಡಾಗ ಕೂಡ ಥರ್ಡ್ ಆಗುತ್ತೆ. ಸೊ ನಮ್ಗಿಂತ ಮೇಲೆ ಯಾರಿದ್ದಾರೆ ನೈಬರ್ ಬಂದಾಗ ತೆಲಂಗಾಣ ಮಾತ್ರ ನಮ್ಗಿಂತ ಮೇಲ್ಗಡೆ ಇದೆ. ಸೊ ಅದಕ್ಕಿಂತ ಬೇರೆ ನಮ್ಮ ನೈಬರ್ ಸ್ಟೇಟ್ ಮಾಡಿದಾಗ ತೆಲಂಗಾಣ ಮಾತ್ರ ಜಾಸ್ತಿ ಇದೆ. ಅದ್ರ ಬಿಟ್ಟರೆ ನಮ್ದು ಬೇರೆ ರಾಜ್ಯಗಳಿಗಿಂತ ನಮ್ದು ಜಾಸ್ತಿ ಅಂತ ಹೇಳ್ಬೋದು ನಾವು. ಓಕೆನಾ. ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ ಕರ್ನಾಟಕ ಇಸ್ ದ ಥರ್ಡ್ ರ್ಯಾಂಕ್ ಇಂದ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಪ್ರತಿ ವರ್ಷ ಜಿಲ್ಲೆಯ ಆದಾಯ ಆಕ್ಚುಲಿ. ಸೊ ಪ್ರತಿ ವರ್ಷ ಜಿಲ್ಲೆಯ ಆದಾಯದ ವರದಿಯನ್ನ ಒಂದು ನೋಟದಲ್ಲಿ ಪ್ರಕಟಿಸುವ ಯಾರು ಕೊಡ್ತಾರೆ, ಇಂಗ್ಲಿಷ್ ಓದಿ ಕರೆಕ್ಟ್ ಆಗಿತ್ತು ಆಕ್ಚುಲಿ. ಹೂ ಪಬ್ಲಿಷ್ ದ ರಿಪೋರ್ಟ್ ಆಫ್ ಡಿಸ್ಟ್ರಿಕ್ಟ್ ಲ್ಯಾಂಡ್ಸ್ ಎವ್ರಿ ಇಯರ್ ಅಂತ ಒಂದು ರಿಪೋರ್ಟ್ ಬರುತ್ತೆ ಆಕ್ಚುಲಿ. ಹಾಗಾದ್ರೆ ಆ ಒಂದು ವರದಿಯನ್ನ ಯಾರು ಪ್ರಕಟ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನಮಗೆಲ್ಲ ಗೊತ್ತಿರುವಂತೆ ಏನು ಡಿಸ್ಟ್ರಿಕ್ಟ್ ಗ್ಲಾನ್ಸ್ ಅನ್ನುವಂಥ ಒಂದು ಏನು ವರದಿ ಇದೆಯಲ್ಲ ಅದನ್ನ ಪ್ರಕಟ ಮಾಡುವಂಥವ್ರು ಅರ್ಥಶಾಸ್ತ್ರ ಮತ್ತು ಅಥವಾ ಆರ್ಥಿಕ ಅಂತ ಕರೀತಾರೆ ಆಕ್ಚುಲಿ. ಓಕೆ, ದಿಸ್ ಇಸ್ ನಾಟ್ ಅರ್ಥಶಾಸ್ತ್ರ, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಅಂಡ್ ಸ್ಟ್ಯಾಟಿಕ್ಸ್ ಇದೆಯಲ್ಲ ಆ ಒಂದು ಇಲಾಖೆ ಏನ್ ಮಾಡುತ್ತೆ, ಪ್ರತಿ ವರ್ಷ ಡಿಸ್ಟ್ರಿಕ್ಟ್ ಗ್ಲಾನ್ಸ್ ಅನ್ನುವಂಥ ಒಂದು ವರದಿಯನ್ನ ಪಬ್ಲಿಷ್ ಮಾಡುತ್ತೆ. ಇದು ಜಿಲ್ಲೆಯ ಆದಾಯಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಆಗಿರ್ತದೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಕೊಟ್ಟಿದ್ದಾರೆ ನಮ್ಮ ಸರ್ವೇದಲ್ಲಿ. ಸೊ ದ ಡಿಸ್ಟ್ರಿಕ್ಟ್ ಇನ್ಕಮ್ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಪಬ್ಲಿಷ್ ಮಾಡ್ತಾ ಹೋಗ್ತಾರೆ ಆಕ್ಚುಲಿ. ಯಾವುದಂತಂದ್ರೆ ಅದು ಕರ್ನಾಟಕ ಎಟ್ ಗ್ಲಾನ್ಸ್ ಅಂತ ವರದಿ ಇರುತ್ತೆ, ಅದೇ ರೀತಿ ಡಿಸ್ಟ್ರಿಕ್ಟ್ ಎಟ್ ಗ್ಲಾನ್ಸ್ ಅಂತ ಇರುತ್ತೆ, ಪ್ರತಿ ವರ್ಷ ಮಾಡ್ತಾ ಹೋಗ್ತಾರೆ. ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂದ್ರೆ ದ ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಅಂಡ್ ಸ್ಟ್ಯಾಟಿಕ್ಸ್, ಕನ್ನಡದಲ್ಲಿ ನೋಡಿ. ಸೊ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನ ಏನ್ ಮಾಡುತ್ತೆ, ಪ್ರತಿ ವರ್ಷ ಕರ್ನಾಟಕ ಅಂಕಿಅಂಶಗಳ ಒಂದು ನೋಟ ಅಂತ ಮಾಡ್ತಾರೆ, ಅದೇ ರೀತಿ ಜಿಲ್ಲಾ ಅಂಕಿಅಂಶಗಳ ನೋಟ ಅಂತ ಏನ್ ಮಾಡುತ್ತೆ ಒಂದು ವರದಿಯನ್ನ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಇದು ಏನಂದ್ರೆ ಆ ಒಂದು ಜಿಲ್ಲೆಯ ಆದಾಯದ ಬಗ್ಗೆ ಅಲ್ಲಿ ಮಾಹಿತಿ ಇರ್ತದೆ. ಓಕೆನಾ. ಸೊ ಹಾಗಾಗಿ ನಮಗೆ ಇಲ್ಲಿ ಪ್ರಕಟ ಮಾಡುವಂಥದ್ದು ಸೊ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಅಕಾರ್ಡಿಂಗ್ ಟು ದ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ 2024-25 ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ನೋಡ್ತಗೋಣ, ಜಿಲ್ಲೆಯ ಆದಾಯದಲ್ಲಿ
ಬೆಂಗಳೂರು ನಗರವು ಕೈಗಾರಿಕಾ ಮತ್ತು ಸೇವಾ ವಲಯಗಳೆರಡರಲ್ಲೂ ಅಗ್ರ ಸ್ಥಾನದಲ್ಲಿದೆ. ವೆರಿ ಸ್ವಲ್ಪ ಕ್ಲೀನ್ ಅಬ್ಸರ್ವ್ ಮಾಡಿ ಕ್ವಶನ್ಗಳನ್ನ. ಹೌದಾ? ಅದೇ ರೀತಿ ಜಿಲ್ಲೆಯ ಆದಾಯದಲ್ಲಿ ಬೆಳಗಾವಿ ಕೃಷಿ ಕ್ಷೇತ್ರದಲ್ಲಿ ಅಗ್ರ ಸ್ಥಾನದಲ್ಲಿ ಎಂದು ಕೊಟ್ಟಿದ್ದಾರೆ. ಸಿ ಸ್ಟೇಟ್ಮೆಂಟು ಜಿಲ್ಲೆಯ ಆದಾಯದಲ್ಲಿ ಕೊಡಗು ಕೈಗಾರಿಕಾ ಮತ್ತು ಸೇವಾ ವಲಯಗಳೆರಡರಲ್ಲೂ ಕೊನೆಯ ಸ್ಥಾನದಲ್ಲಿದೆ ಎಂದು ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ ಡಿ ಯಲ್ಲಿ ಜಿಲ್ಲೆಯ ಆದಾಯದಲ್ಲಿ ಯಾದಗಿರಿ ಕೃಷಿ ಕ್ಷೇತ್ರದಲ್ಲಿ ಕೊನೆಯ ಸ್ಥಾನದಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ತುಂಬಾ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಈ ಕ್ವಶನ್ಸ್ಗೆ ಆನ್ಸರ್ ಮಾಡೋಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ತಪ್ಪಾದ ಹೇಳಿಕೆ ಯಾವುದಂತಂದ್ರೆ ನೋಡಿ, ಆಪ್ಷನ್ ಡಿ ಇದು ತಪ್ಪಾದ ಹೇಳಿಕೆಯಾಗಿದೆ. ಸೊ ಒಂದ್ಸಲ ನೋಡ್ತಾ ಹೋಗಿ ನಿಮ್ಗೆ ಚಾರ್ಟ್ ನೋಡ್ರಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಏನಂದ್ರೆ ವಲಯವಾರು ಆ ರಾಜ್ಯಗಳ ಆ ಒಂದು ಜಿಲ್ಲೆಗಳ ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ. ಹೌದಾ? ನಮ್ಗೆ ಗೊತ್ತಿರುವಂತೆ 3 ವಲಯ ಇದೆಯಲ್ಲ, ಒಂದು ಕೃಷಿ ವಲಯ ಪ್ರಾಥಮಿಕ ವಲಯ ಅಂತ ಕರಿತೀವಿ, ಎರಡನೇದು ಕೈಗಾರಿಕಾ ವಲಯ ಅಂತಿದೆ, ಮೂರನೇದು ಸೇವಾ ವಲಯ ಅಂತಿದೆ. ನೋಡಿ ಬೆಂಗಳೂರು ಇದೆಯಲ್ಲ, ಇದು ಕೈಗಾರಿಕೆ ಮತ್ತು ಸೇವಾ ವಲಯದಲ್ಲಿ ಇಡೀ ರಾಜ್ಯದಲ್ಲಿ ಫಸ್ಟ್ ರ್ಯಾಂಕ್ ಅನ್ನು ಹೊಂದಿರುವಂತಹ ಒಂದು ಏನಾಗಿದೆ ಜಿಲ್ಲೆಯಾಗಿದೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನ್. ನಮ್ಗೆ ಏನು ಕೊಟ್ಟಿದ್ದಾರೆ ಅಂದ್ರೆ ಜಿಲ್ಲೆಯ ಆದಾಯದಲ್ಲಿ ಬೆಂಗಳೂರು ನಗರವು ಕೈಗಾರಿಕೆ ಮತ್ತು ಸೇವಾ ವಲಯಗಳೆರಡರಲ್ಲಿ ಅಗ್ರ ಸ್ಥಾನದಲ್ಲಿದೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟು ಸರಿಯಾಗುತ್ತೆ. ಇಲ್ಲಿ ತಪ್ಪಾದ ಕೇಳಿದ್ದಾರೆ. ಹೌದಾ? ಅರ್ಥ ಆಯ್ತಾ? ನೋಡಿ ಕೈಗಾರಿಕೆ ಮತ್ತು ಸೇವಾ ವಲಯದಲ್ಲಿ ನಮ್ಮ ಬೆಂಗಳೂರು ನಗರ ಇದೆಯಲ್ಲ, ಅದು ಇಡೀ ರಾಜ್ಯದಲ್ಲಿ ಫಸ್ಟ್ ರ್ಯಾಂಕ್ ಹೊಂದಿರುವಂತದ್ದಾಗಿದೆ. ಓಕೆನಾ? ಅದೇ ನೋಡಿ ಕೃಷಿ ಬಂದಾಗ 29ನೇ ರ್ಯಾಂಕ್ ಬಂದಿದೆ. ಇದು ಫಸ್ಟ್ ಇಲ್ಲ, ಅದು ಗೊತ್ತಿರ್ಬೇಕು ನಿಮಗೆ. ಹೌದಾ? ಎಸ್. ನೆಕ್ಸ್ಟ್ ನೋಡ್ತಗೋಣ. ಬೆಳಗಾವಿ ಇದೆಯಲ್ಲ, ನೋಡಿ ಬೆಳಗಾವಿ ಜಿಲ್ಲೆ ಏನಂತಂದ್ರೆ ಆಕ್ಚುಲಿ ಇದು ಕೃಷಿ ಕ್ಷೇತ್ರದಲ್ಲಿ ಫಸ್ಟ್ ರ್ಯಾಂಕ್ ಹೊಂದಿದೆ. ವೆರಿ ಇಂಪಾರ್ಟೆಂಟ್ ನಿಮಗೆ. ಎರಡನೇ ಆಪ್ಷನ್ ನೋಡ್ತಗೋಣ. ನೋಡಿ ಜಿಲ್ಲೆಯ ಆದಾಯದಲ್ಲಿ ಬೆಳಗಾವಿ ಕೃಷಿ ಕ್ಷೇತ್ರದಲ್ಲಿ ಅಗ್ರ ಸ್ಥಾನದಲ್ಲಿದೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ಓಕೆನಾ? ಎಸ್. ಮೂರನೇ ನೋಡ್ತಗೋಣ. ಇಲ್ಲಿ ನೋಡಿ ಕೊಡಗು ಅಬ್ಸರ್ವ್ ಮಾಡಿ. ಕೊಡಗು ಇದೆಯಲ್ಲ, ನೋಡಿ ಇದು ಕೈಗಾರಿಕಾ ವಲಯ ಮತ್ತು ಸೇವಾ ವಲಯದಲ್ಲಿ ಇಡೀ ರಾಜ್ಯದಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಕೊಡಗು ಜಿಲ್ಲೆ ಏನು ಮಾಡಿದೆ ಅಂತಂದ್ರೆ ಕೈಗಾರಿಕಾ ವಲಯ ಮತ್ತು ಸೇವಾ ವಲಯದಲ್ಲಿ ಅದು ರಾಜ್ಯದಲ್ಲಿ 31ನೇ ಸ್ಥಾನ ಪಡ್ಕೊಂಡಿದೆ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಹಾಗಾಗಿ ನಮಗೆ ಇಲ್ಲಿ ಅಂದ್ರೆ ಜಿಲ್ಲೆಯ ಆದಾಯದಲ್ಲಿ ಕೊಡಗು ಕೈಗಾರಿಕೆ ಮತ್ತು ಸೇವಾ ವಲಯಗಳೆರಡರಲ್ಲೂ ಕೊನೆಯ ಸ್ಥಾನ ಪಡೆದಿದೆ. ಹಾಗಾಗಿ ನಮಗೆ ಸಿ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಆದ್ರೆ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಆಕ್ಚುಲಿ ನಮಗೆ ಅಬ್ಸರ್ವ್ ಮಾಡಿ. ಈ ಗದಗ ಇದೆಯಲ್ಲ, ನೋಡಿ ಗದಗ ಏನಂದ್ರೆ ಕೃಷಿ ವಲಯದಲ್ಲಿ ಅದು ಕೊನೆಯ ಸ್ಥಾನದಲ್ಲಿದೆ. ಹೌದಲ್ವಾ? 30 ಅಂತಂದ್ರೆ ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆಗಳಿದೆ. ಹಾಗಾಗಿ ಕೃಷಿ ವಲಯ ಏನಿದೆಯಲ್ಲ ಅದು 31ನೇ ಸ್ಥಾನದಲ್ಲಿದೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? ಯಾದಗಿರಿ ಕೊಟ್ಟಿದ್ದಾರೆ ಅಲ್ವಾ? ಸೊ ಹಾಗಾಗಿ ಯಾದಗಿರಿ ಅಲ್ಲ, ಗದಗ. ನೋಡಿ ಯಾದಗಿರಿ ಯಾವುದೇ ಸ್ಥಾನ ನೋಡ್ತಾವ ನೋಡಿ, ಚೆಕ್ ಮಾಡಿ ಒಂದ್ಸಲ. ನೋಡಿ ಯಾದಗಿರಿ ಅಂದ್ರೆ ಆಕ್ಚುಲಿ ಅದು ಕೃಷಿಯಲ್ಲಿ 27ನೇ ಸ್ಥಾನದಲ್ಲಿದೆ ಅಲ್ವಾ? ಸೊ ಹಾಗಾಗಿ ಲಾಸ್ಟ್ ಅಲ್ಲಿ ಕೃಷಿಯಲ್ಲಿ ಯಾರಿದೆ ಅಂತಂದ್ರೆ ಗದಗ ಇದೆ 31ನೇ ಸ್ಥಾನದಲ್ಲಿ. ಸೊ ಹಾಗಾಗಿ ನಮಗೆ ಆ ಹೇಳಿಕೆ ತಪ್ಪಾಗುತ್ತೆ. ಸೊ ಹಾಗಾಗಿ ಗದಗ ಜಿಲ್ಲೆ ಇದೆಯಲ್ಲ, ಅದು ಕೃಷಿ ಕ್ಷೇತ್ರದಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಡಿ ಅನ್ನೋದು ತಪ್ಪಾದ ಹೇಳಿಕೆ ಆಗಿದೆ. ಹಾಗಾಗಿ ಇದು ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಸ್. ನೆಕ್ಸ್ಟ್ ನೋಡ್ತಗೋಣ. ಆರ್ಥಿಕ ಸಮೀಕ್ಷೆಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ತಲಾ ಆದಾಯವನ್ನ ಹೊಂದಿದೆ ಅಥವಾ ನೀಡುತ್ತದೆ ಕೊಟ್ಟಿದ್ದಾರೆ. ಅಂದ್ರೆ ಅಕಾರ್ಡಿಂಗ್ ಟು ದ ಸರ್ವೆ ವಿಚ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಹ್ಯಾಸ್ ಹೋಲ್ಡಿಂಗ್ ಅ ಮೋರ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಇದೆ. ಸೊ ನಮಗೆಲ್ಲ ಅಬ್ವಿಯಸ್ಲಿ ಗೊತ್ತಿರುವಂತ ಅಂದ್ರೆ ಬೆಂಗಳೂರು ನಗರ ಇದೆಯಲ್ಲ, ಇದು ನಮ್ಮ ರಾಜ್ಯದಲ್ಲಿರುವಂತಹ ಅತಿ ಹೆಚ್ಚು ತಲಾ ಆದಾಯವನ್ನ ಹೊಂದಿರುವಂತ ಒಂದು ಏನಾಗಿದೆ ಜಿಲ್ಲೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಎ ಬೆಂಗಳೂರು ಅರ್ಬನ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಬೆಂಗಳೂರು ಅರ್ಬನ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಿಮ್ಗೆ ಕೊಟ್ಟಿದ್ದಾರೆ ಸರ್ವೇದಲ್ಲಿ. ಹೌದಾ? ಸೊ ಇದು ನಮಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಥ್ರೂ ಡಿಸ್ಟ್ರಿಕ್ಟ್ ವೈಸ್ ಕೊಟ್ಟಿದ್ದಾರೆ. ಹೌದಾ? ಜಿಲ್ಲಾವಾರು ತಲಾದಾಯ ಕೊಟ್ಟಿದ್ದಾರೆ. ಫಸ್ಟ್ ನೋಡಿ ಬೆಂಗಳೂರು ಅರ್ಬನ್ ಇದೆಯಲ್ಲ, ಅದು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವಂತ ಒಂದು ಜಿಲ್ಲೆಯಾಗಿದೆ. ಎಷ್ಟಿದೆ ನೋಡಿ ಅದರದು? 7,38,910 ಇದೆಯಲ್ಲ, 10 ರೂಪಾಯಿ ಇದೆ. ಇದೇನಂತಂದ್ರೆ ಆಕ್ಚುಲಿ ಬೆಂಗಳೂರು ನಗರದ ಒಂದು ತಲಾ ಆದಾಯವಾಗಿದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ದಕ್ಷಿಣ ಕನ್ನಡ ಇದೆ, ಥರ್ಡ್ ಪ್ಲೇಸ್ ಅಲ್ಲಿ ಉಡುಪಿ ಇದೆ. ಸೊ ಹಾಗಾಗಿ ಅಟ್ಲೀಸ್ಟ್ ಈ ಮೂರನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಯಾವುದೇ ಎಕ್ಸಾಮ್ ಅಲ್ಲಿ ಕೂಡ ಕೇಳ್ಬೋದು. ಫಸ್ಟ್ ಅಲ್ಲಿ ಬೆಂಗಳೂರು ನಗರ ಇದೆ, ಎರಡನೇದರಲ್ಲಿ ದಕ್ಷಿಣ ಕನ್ನಡ ಇದೆ, ಮೂರನೇ ಪ್ಲೇಸ್ ಅಲ್ಲಿ ಉಡುಪಿ ಇದೆ ಅಂತ. ಹೌದಾ? ಸೊ ಹಾಗಾಗಿ ನಮಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾವಲ್ಲ, ಸಮೀಕ್ಷೆಯ ಪ್ರಕಾರ ಅಥವಾ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯು ಕಡಿಮೆ ತಲಾ ಆದಾಯವನ್ನ ಹೊಂದಿದೆ ಅಂತ ಕೇಳಿದ್ದಾರೆ.
ಅಕಾರ್ಡಿಂಗ್ ಟು ಸರ್ವೆ ಆಫ್ ಕರ್ನಾಟಕ ವಿಚ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಹ್ಯಾಸ್ ಹೋಲ್ಡಿಂಗ್ ಎ ಲೆಸ್ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕೇಳಿದ್ದಾರೆ. ಸೊ ಹೌದಾ, ಸೊ ಹಾಗಾಗಿ ನಮಗೆ ನೋಡಿ ಅತಿ ಜಾಸ್ತಿ ಅಂದ್ರೆ ಬೆಂಗಳೂರು ನಗರ ಆಗಿದೆ, ಅತಿ ಕಡಿಮೆ ಅಂದ್ರೆ ಅದು ಕಲಬುರಗಿ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಗುಲ್ಬರ್ಗ ಅಥವಾ ಕಲಬುರಗಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸಮಯದಲ್ಲಿ ಕೊಟ್ಟಿದ್ದಾರೆ. ಸೊ ಹೌದಾ, ಲಾಸ್ಟ್ ಪ್ಲೇಸ್ ಯಾವ್ದಿದೆ ನೋಡಿ ಕಲಬುರಗಿ ಇದೆ. ಎಷ್ಟಿದೆ ಅಂದ್ರೆ 1,43,610 ಇದೆಯಲ್ಲ, ಇದು ಅತಿ ಕಡಿಮೆ ಒಂದು ತಲಾದಾಯ ಹೊಂದಿರುವಂತಹ ಕರ್ನಾಟಕದ ಒಂದು ಜಿಲ್ಲೆ ಅಂದ್ರೆ ಅದು ಕಲಬುರಗಿ ಆಗಿದೆ. ಸೊ ಹಾಗಾಗಿ ನಮಗೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಕರ್ನಾಟಕದ ಯಾವ ವಿಭಾಗವು ಹೆಚ್ಚು ತಲಾ ಆದಾಯವನ್ನ ಹೊಂದಿದೆ? ಇಂಗ್ಲಿಷ್ನಲ್ಲಿ ವಿಚ್ ಡಿವಿಷನ್ ಆಫ್ ಕರ್ನಾಟಕ ಹೋಲ್ಡ್ಸ್ ಮೋರ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕೇಳಿದ್ದಾರೆ. ಡಿವಿಷನ್ ವೈಸ್, ಈಗ ಜಿಲ್ಲೆಗಳಾಯ್ತು, ಡಿವಿಷನ್ ಗೊತ್ತಲ್ಲ, 4 ಡಿವಿಷನ್ ಇದೆ ನಮ್ಮ ರಾಜ್ಯದಲ್ಲಿ. ಹೌದಾ, ಒಂದು ಬೆಂಗಳೂರು ವಲಯ ಅಂತಿದೆ, ಎರಡನೇದ್ದು ಮೈಸೂರು ವಲಯ ಅಂತಿದೆ, ಮೂರನೇದ್ದು ಬೆಳಗಾವಿ ವಲಯ ಅಂತಿದೆ, ನಾಲ್ಕನೇದ್ದು ಕಲಬುರಗಿ ವಲಯ ಅಂತಿದೆ. ಹಾಗಾದ್ರೆ ಆ ವಲಯಗಳಲ್ಲಿ ಅತಿ ಹೆಚ್ಚು ತಲಾದಾಯ ಹೊಂದಿರುವಂತಹ ಒಂದು ಸೊ ವಿಭಾಗ ಯಾವುದು ಅಂತ ಕೇಳಿದ್ರೆ, ಸೊ ಆಬ್ವಿಯಸ್ ನಮ್ಗೆ ಗೊತ್ತಿರುವಂತೆ ಅದು ಕೂಡ ಅಗೇನ್ ಬೆಂಗಳೂರು ಡಿವಿಷನ್ ಅಥವಾ ಬೆಂಗಳೂರು ವಿಭಾಗ ಇದೆಯಲ್ಲ, ಇದು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವಂತಹ ಒಂದು ವಿಭಾಗವಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ, ನಮಗೆ ಇಲ್ಲಿ 5 ಡಿವಿಷನ್ ಕೊಟ್ಟಿದ್ದಾರೆ. ಆಕ್ಚುಲಿ 4 ಇದೆ. ಬೆಂಗಳೂರು ವಿಭಾಗ ಇದೆ, ಮೈಸೂರು ವಿಭಾಗ ಇದೆ, ಬೆಳಗಾವಿ ವಿಭಾಗ ಇದೆ, ಸೊ ಗುಲ್ಬರ್ಗ ವಿಭಾಗ ಇದೆ. ಇಲ್ಲಿ ನೋಡಿ ಬೆಂಗಳೂರು ಹೊರತುಪಡಿಸಿದರೆ ಕೊಟ್ಟಿದ್ದಾರೆ. ದಿಸ್ ಇಸ್ ಎಕ್ಸ್ಟ್ರಾ ಪಾಯಿಂಟ್. ಹಾಗಾಗಿ ಅತಿ ಹೆಚ್ಚು ಯಾವುದು ಅಂದ್ರೆ ಅದು ಅಬ್ವಿಯಸ್ಲಿ ಸೊ ಬೆಂಗಳೂರು ವಿಭಾಗ ಇದೆ. ತಲಾದ ಎಷ್ಟಿದೆ? 5,01,383 ರೂಪಾಯಿ ಏನಿದೆಯಲ್ಲ, ಅದು ಬೆಂಗಳೂರು ವಿಭಾಗದ ಅಥವಾ ಬೆಂಗಳೂರು ಡಿವಿಷನ್ ನ ಒಂದು ಪರ್ ಕ್ಯಾಪಿಟಾ ಇನ್ಕಮ್ ಆಗಿದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಮೈಸೂರು ಇದೆ, ಥರ್ಡ್ ಪ್ಲೇಸ್ ಅಲ್ಲಿ ಬೆಳಗಾವಿ ಇದೆ, ಕೊನೆಯಲ್ಲಿ ಕಲಬುರಗಿ ಇದೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಸಗಟು ಬೆಲೆ ಸೂಚ್ಯಾಂಕ. ಇದನ್ನ ಇಂಗ್ಲಿಷ್ ನಾವು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ. ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಎಣಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಅಂತ. ವಿಚ್ ಆರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕೇಳಿದ್ರೆ, ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಗೋಣ, ಸಗಟು ಬೆಲೆ ಸೂಚ್ಯಂಕ ಸರಕುಗಳನ್ನು ಮಾತ್ರ ಅಳೆಯಲಾಗುತ್ತದೆ, ಸೇವೆಗಳಲ್ಲ ಅಂತ ಕೊಟ್ಟಿದ್ದಾರೆ. ಹೌದಾ? ಅದೇ ರೀತಿ ಎರಡನೇ ಸ್ಟೇಟ್ಮೆಂಟ್ ಬಂದು ಆರ್ಥಿಕ ಸಲಹೆಗಾರರ ಕಚೇರಿಯಿಂದ ಸಗಟು ಬೆಲೆ ಸೂಚ್ಯಂಕ ಬಿಡುಗಡೆ ಮಾಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಸಗಟು ಬೆಲೆ ಸೂಚ್ಯಂಕದ ಪ್ರಸ್ತುತ ಮೂಲ ವರ್ಷ ಬಂದು 2011-12 ಆಗಿದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ 4 ಅಲ್ಲಿ ಒಟ್ಟು ಐಟಮ್ಗಳ ಸಂಖ್ಯೆ, ಅಂದ್ರೆ ಈ ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ ಒಟ್ಟು ಐಟಮ್ಗಳು ಅಥವಾ ಪದಾರ್ಥಗಳು 697 ಒಳಗೊಂಡಿದ್ದು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರೋದು ಎಷ್ಟಿದೆ ಅಂತ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತಂದ್ರೆ, ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಎಣಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ಓಕೆ, ನೋಡಿ ನಿಮ್ಗೆಲ್ಲ ಗೊತ್ತಿರುವಂತೆ ಏನು ಇನ್ಫ್ಲೇಷನ್ ಅಂತ ಕರೀತಾರೆ. ಹೌದಾ? ಕನ್ನಡದಲ್ಲಿ ಇದನ್ನ ಹಣದುಬ್ಬರ ಅಂತ ಕರೀತಾರೆ. ಈ ಹಣದುಬ್ಬರನ 2 ರೀತಿಯಿಂದ ಮೆಜರ್ ಮಾಡ್ತಾ ಹೋಗ್ತೀವಿ ನಾವು. ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ, ಇನ್ನೊಂದು ಬಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ. ಓಕೆನಾ? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ, ಇನ್ನೊಂದು ಬಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ. ಇದ್ರ ಬಗ್ಗೆ ನೋಡಿ ಸರ್ವೇದಲ್ಲಿ ಮೆನ್ಷನ್ ನೋಡ್ತಗೋಣ. ಸೊ ಏನು ಈ ಆಲ್ ಇಂಡಿಯಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇದೆಯಲ್ಲ, ಇದೇನಂದ್ರೆ ಇದನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತ ಗೊತ್ತಿರಬೇಕಾಗುತ್ತೆ. ಆಫೀಸ್ ಆಫ್ ದಿ ಎಕನಾಮಿಕ್ ಅಡ್ವೈಸರ್. ಹೌದಾ? ಸೊ ಕನ್ನಡದಲ್ಲಿ ನೋಡ್ಬೇಕಾದ್ರೆ ಕೊಟ್ಟಿದ್ದಾರೆ ನೋಡಿ, ಇದ್ಯಾರೋ ಆರ್ಥಿಕ ಸಲಹೆಗಾರರ ಏನು ಕಚೇರಿ ಇದೆಯಲ್ಲ, ಅದು ಏನ್ ಮಾಡುತ್ತೆ, ಈ ಒಂದು ವರದಿಯನ್ನ ಸೊ ಒಂದು ಇಂಡೆಕ್ಸ್ ಅನ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ನೋಡಿ ಇದೆ ಯಾವ್ದ್ರಲ್ಲಿ ಕೆಲಸ ಮಾಡ್ತಾರೆ ಗೊತ್ತಿರಬೇಕಾಗುತ್ತೆ. ಇಟ್ ಈಸ್ ವರ್ಕಿಂಗ್ ಅಂಡರ್ ದ ಮಿನಿಸ್ಟ್ರಿ ಆಫ್ ದಿ ಕಾಮರ್ಸ್. ಇದು ಕೈಗಾರಿಕಾ ಸಚಿವಾಲಯದಲ್ಲಿ ಅಥವಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದಲ್ಲಿ ಈ ಒಂದು ಇಲಾಖೆ ಆಫೀಸ್ ಕೆಲಸ ಮಾಡ್ತಾ ಹೋಗುತ್ತೆ. ಓಕೆ, ಇದರ ಬೇಸ್ ಇಯರ್ ಎಷ್ಟಿದೆ ಅಂತ ಗೊತ್ತಿರಬೇಕಾಗುತ್ತೆ. 2011-12 ಅಂದ್ರೆ ಇದರ ಒಂದು ಮೂಲ ವರ್ಷವಾಗಿದೆ. ಓಕೆನಾ? ಇದರಲ್ಲಿ ಟೋಟಲ್ ಆಗಿ ಎಷ್ಟಂದ್ರೆ 697 ಐಟಮ್ಸ್ ಇರ್ತವೆ. ಅದರಲ್ಲಿ 117 ಏನಂತಂದ್ರೆ ಪ್ರಾಥಮಿಕ ಪದಾರ್ಥಗಳಂತ ಕರಿತೀವಿ, 16 ಐಟಮ್ಗಳು ಇಂಧನ ಮತ್ತು ಶಕ್ತಿ ಅಂತ ಕರಿತೀವಿ ನಾವು. ಆಮೇಲೆ 564 ಐಟಮ್ಸ್ ಇದೆಯಲ್ಲ, ಅವೆಲ್ಲ ಕೂಡ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸ್ ಅಂತ ಕರೀತಾರೆ, ಅಂದ್ರೆ ಉತ್ಪಾದನಾ ವಸ್ತುಗಳು ಅಂತ ಕರೀತಾರೆ. ಓಕೆನಾ? ಜೊತೆಗೆ ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇದೆಯಲ್ಲ, ಇದು ಬರೀ ಏನಂದ್ರೆ ಗೂಡ್ಸ್ ಗಳನ್ನ ಮಾತ್ರ ಕವರ್ ಮಾಡುತ್ತೆ, ಇದು ಸರಕುಗಳನ್ನ ಮಾತ್ರ ಕವರ್ ಮಾಡುತ್ತೆ, ಯಾವುದೇ ರೀತಿಯ ಸೇವೆಗಳನ್ನ ಕವರ್ ಮಾಡಂಗಿಲ್ಲ. ಓಕೆನಾ? ಸೊ ಗೊತ್ತಿರಬೇಕಾಗತ್ತೆ. ಸೊ ಹಾಗಾಗಿ ನೋಡಿ ಎಲ್ಲ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಎಣಿಕೆ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲೆ ಎಲ್ಲೋ ಕೂಡ ಸರಿಯಾದ ಉತ್ತರ ಅಥವಾ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಗ್ರಾಹಕರ ಬೆಲೆ ಸೂಚ್ಯಂಕ. ಇದನ್ನು ಇಂಗ್ಲಿಷ್ ನಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ. ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಎಣಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಹೌದಾ?
ಸೊ ವಿಚ್ ಆರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕೇಳಿದ್ದಾರೆ. ನೋಡಿ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ ತಗೋಣ. ಗ್ರಾಹಕ ಬೆಲೆ ಸೂಚ್ಯಂಕವು ಸರಕು ಮತ್ತು ಸೇವೆಗಳ ಎರಡನ್ನ ಅಳೆಯುತ್ತೆ ಅಂತ ಕೊಟ್ಟಿದ್ದಾರೆ. ಎರಡನೇ ಆಪ್ಷನ್ ಬಂದು ಬಿ ಆಪ್ಷನ್ ಬಂದು ಗ್ರಾಹಕ ಬೆಲೆ ಸೂಚ್ಯಂಕ ಬಿಡುಗಡೆ ಯಾರು ಮಾಡ್ತಾರೆ ಅದನ್ನ ಕೇಂದ್ರ ಅಂಕಿಅಂಶ ಕಚೇರಿ ಅಂತ ಕೊಟ್ಟಿದ್ದಾರೆ. ಮೂರನೇ ಸ್ಟೇಟ್ಮೆಂಟ್ ಸಿ ಬಂದು ಗ್ರಾಹಕ ಬೆಲೆ ಸೂಚ್ಯಂಕ ಕೈಗಾರಿಕಾ ಮತ್ತು ಕೃಷಿ ಕಾರ್ಮಿಕರ ಸೂಚ್ಯಂಕಗಳು ಬಿಡುಗಡೆ ಮಾಡೋದು ಯಾರು ಅಂತಂದ್ರೆ ಮಾಡುವುದು ಕಾರ್ಮಿಕ ಬ್ಯೂರೋ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಸಗಟು ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ಸರಕಾರಿ ನೌಕರ ತುಟ್ಟಿ ಭತ್ಯೆಯನ್ನ ನಿರ್ಣಯಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ನಿರ್ಣಯ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂಥದ್ದು ಯಾವ ಎಣಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಡಿ ಇದೆಯಲ್ಲ ಇದು ತಪ್ಪಾದ ಎಣಿಕೆ ಆಗಿದೆ. ನೋಡಿ ಸಾರ್ವಜನಿಕ ಮಾಡ್ತಾರೆ ನೋಡ್ತಾ ನೋಡಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ನಾವು ಇದನ್ನ ಕರಿತೀವಿ ಅಂದ್ರೆ ಗ್ರಾಹಕರ ಬೆಲೆ ಸೂಚ್ಯಂಕ ಅಂತ ಕರೀತಾರೆ. ಓಕೆನಾ. ಇದು ಏನಂದ್ರೆ ಈ ಸಿಪೆ ಶಾರ್ಟ್ಕಟ್ ಆಗಿದೆ ನಾವು ಸಿಪೆ ಅಂತ ಕರಿತೀವಿ. ಈ ಸಿಪೆ ಏನ್ ಮಾಡ್ತಾರೆ ಆಕ್ಚುಲಿ ಎರಡು ಇಲ್ಲಿ ಸರಕುಗಳನ್ನ ಕೂಡ ಅಳಿಲಾಗುತ್ತೆ ಜೊತೆ ಕನ್ಸಿಡರೇಷನ್ ಮಾಡ್ತಾರೆ. ಅದೇ ರೀತಿ ಸೇವೆಗಳನ್ನು ಕೂಡ ಅಳಿತಾರೆ. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ಹೌದಾ ಇಲ್ಲಿ ಸರಕು ಸೇವೆ ಎರಡರಿಂದ ಫಸ್ಟ್ ಸ್ಟೇಟ್ಮೆಂಟು ಸರಿಯಾಗುತ್ತೆ. ಮತ್ತೆ ಈ ಒಂದು ಒಂದು ಇಂಡೆಕ್ಸ್ ಇದೆಯಲ್ಲ ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂದ್ರೆ ಗೊತ್ತಿರಬೇಕಾಗುತ್ತೆ ನಮಗೆ. ಅದು ಸೆಂಟ್ರಲ್ ಸ್ಟ್ಯಾಟಿಕಲ್ ಆಫೀಸ್ ಇದು ನೋಡಿ ಹೌದಾ. ಕೇಂದ್ರದ ಸಾಂಖ್ಯಿಕ ಕಚೇರಿ ಇದೆಯಲ್ಲ ಇದೇನ್ ಮಾಡುತ್ತೆ ಈ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ನೋಡಿ ಇದರಲ್ಲಿ ಆಕ್ಚುಲಿ 4 ಟೈಪ್ಸ್ ಬರುತ್ತೆ ಹೌದಾ. 4 ಟೈಪ್ಸ್ ಬರುತ್ತೆ ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. 4 ಟೈಪ್ಸ್ ಇದೆ. ಒಂದು ಇಂಡಸ್ಟ್ರಿಯಲ್ ವರ್ಕರ್ಸ್ ಅಂದ್ರೆ ಕೈಗಾರಿಕಾ ಕಾರ್ಮಿಕರಂತಿದೆ. ಎರಡನೇದ್ದು ಅಗ್ರಿಕಲ್ಚರ್ ಲೇಬರ್ಸ್ ಕೃಷಿ ಕಾರ್ಮಿಕರಂತ ಬರ್ತಾರೆ. ಮೂರನೇದ್ದು ರೂರಲ್ ಲೇಬರ್ಸ್ ಗ್ರಾಮೀಣ ಕಾರ್ಮಿಕರಂತ ಬರ್ತಾರೆ. ನಾಲ್ಕನೇದ್ದು ರೂರಲ್ ಅಂಡ್ ಅರ್ಬನ್ ಲೇಬರ್ಸ್ ಅಂತ ಬರ್ತಾರೆ ಅಂದ್ರೆ ಗ್ರಾಮೀಣ ಮತ್ತು ನಗರ ವರ್ಕರ್ಸ್ ಅಂತ ಬರ್ತಾ ಹೋಗ್ತಾರೆ. ಸೊ ಏನು ಫಸ್ಟ್ 3 ಇದೆಯಲ್ಲ ಇದನ್ನ ಯಾರು ಮೆಜರ್ ಮಾಡ್ತಾರೆ ಅಂದ್ರೆ ರಿಲೀಸ್ ಮಾಡ್ತಾರೆ ಅಂದ್ರೆ ಅದನ್ನ ಲೇಬರ್ ಬ್ಯೂರೋ ಅನ್ನುವಂಥ ಒಂದು ಸಂಸ್ಥೆ ಅದು ಚಂಡೀಗಢ ಇದೆ. ಆ ಒಂದು ಸಂಸ್ಥೆ ಅಂದ್ರೆ ಈ 3 ಇಂಡೆಕ್ಸ್ ಗಳನ್ನ ರಿಲೀಸ್ ಮಾಡಿದ್ರೆ ಫೋರ್ತ್ ಒನ್ ಏನಿದೆಯಲ್ಲ ಫೋರ್ತ್ ಒನ್ ಅಂದ್ರೆ ಈ CPFR ರೂರಲ್ ಅಂಡ್ ಅರ್ಬನ್ ಇಂಡೆಕ್ಸ್ ಇದೆಯಲ್ಲ ಅದನ್ನ ಯಾರು ಮಾಡ್ತಾರೆ ಅಂದ್ರೆ ಈ ಸೆಂಟ್ರಲ್ ಸ್ಟ್ಯಾಟಿಕಲ್ ಆಫೀಸ್ ಅಥವಾ ಕೇಂದ್ರೀಯ ಸಂಖ್ಯೆ ಕಚೇರಿ ಮಾಡುತ್ತೆ ನ್ಯೂ ಡೆಲ್ಲಿ. ಈ ಒಂದು ವರದಿಯನ್ನ ಅಥವಾ ಒಂದು ಇಂಡೆಕ್ಸ್ ಅನ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಇನ್ನು ಕನ್ನಡಕ್ಕೆ ಬಂದಾಗ ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಅಂಡ್ ಸ್ಟ್ಯಾಟಿಕ್ಸ್ ಏನಂದ್ರೆ ಆಕ್ಚುಲಿ ಈ ಒಂದು ಇದನ್ನ ವರದಿಯನ್ನ ರಿಲೀಸ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ನೋಡಿ ಈ ಸರ್ಕಾರಿ ನೌಕರ ಏನು ತುಟ್ಟಿ ಭತ್ಯೆ ಅಥವಾ ಡಿಯರ್ ಅಲೌನ್ಸ್ ಇದೆಯಲ್ಲ ಅದನ್ನ ಅಕೌಂಟ್ ಮೆಜರ್ ಮಾಡಬೇಕಾದ್ರೆ ಅಲ್ಲಿ ಕೂಡ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನೇ ಅಥವಾ ಗ್ರಾಹಕ ಬೆಲೆ ಸೂಚ್ಯಂಕವನ್ನೇ ಕನ್ಸಿಡರೇಷನ್ ಮಾಡ್ತಾರೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅದಕ್ಕೆ ಸೊ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕೊಟ್ಟಿದ್ದಾರೆ ಅಲ್ಲ. ಇಲ್ಲಿ ಕೂಡ ಮಾಡುವಂಥದ್ದು ಯಾವ್ದಂತಾರೆ ಅದು ಸೊ CPNA. ಸೊ ಏನಂದ್ರೆ ಇಲ್ಲಿ ಡಿಆರ್ ಅನ್ ಸಲಹಕ್ಕೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಲ್ಲ. ಸೊ ಹಾಗೆ ನಾವು ಇಲ್ಲಿ ಡಿ ಅನ್ನೋದು ತಪ್ಪಾದ ಎಣಿಕೆ ಆಗಿದೆ. ಹಾಗಾಗಿ ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ಈ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ ಎಸ್. ಸೊ ಹಾಗಾಗಿ ಇದಿಷ್ಟು ಆಗಿತ್ತು ಫಸ್ಟ್ ಟಾಪಿಕ್. ಮತ್ತೆ ಮುಂದಿನ ದಿನಗಳಲ್ಲಿ ಎರಡನೇ ಟಾಪಿಕ್ನ MCQಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ದಯವಿಟ್ಟು ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ PDF ಬೇಕಾದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ದ ಗಿವನ್ ನಂಬರ್ ಅಂತ. ಓಕೆ ಥ್ಯಾಂಕ್ ಯು. ಮತ್ತೆ ಮುಂದಿನ ಕ್ಲಾಸ್ ಸಿಗೋಣ. ಥ್ಯಾಂಕ್ ಯು.